ನಮಸ್ಕಾರ ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಫಾರ್ಚೂನ್ ಸನ್ಫ್ಲವರ್ ಅರ್ಪಿಸುವ ಮುರಳಿ ಮಿಲ್ಟಿ ಊಟ ಕಾರ್ಯಕ್ರಮಕ್ಕೆ ಸ್ವಾಗತ. ಮುರಳಿ ಮಿಲ್ಟಿ ಊಟಿನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥ ಒಳ್ಳೆ ನಾನ್ ವೆಜ್ ಮಾಡುವಂಥ ಅಡುಗೆ ಮಾಡೋರನ್ನ, ಹೋಟ್ಲು ನಡೆಸ್ತಾ ಇರೋರನ್ನ ಕರೆಸ್ತಾ ಇದ್ದೀವಿ. ಒಳ್ಳೊಳ್ಳೆ ಅಡುಗೆ ಮಾಡಿಸ್ತಾ ಇದ್ದೀವಿ. ಜೊತೆಗೆ ತುಂಬ ಜನದ ಮಲ್ಲಿ ನಾನ್ ವೆಜ್ ಅಡುಗೆ ಚೆನ್ನಾಗಿ ಮಾಡ್ತಾರೆ, ಅವ್ರನ್ನೂ ಕರೆಸ್ತಾ ಇದ್ದೀವಿ. ಒಳ್ಳೆ ಅಡುಗೆ ಮಾಡಿ ತೋರಿಸ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಒಳ್ಳೆ ಅಡುಗೆ ಮಾಡೋಕ್ಕೋಸ್ಕರ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಈ ಆಟಿಕಾ ಬಿರಿಯಾನಿ ಅಂತ ಒಬ್ರು ಶುರು ಮಾಡಿಬಿಟ್ಟಿದ್ದಾರೆ. ಅವರೇನು ಸಿಂಗಾಪುರ ಅವರೋ ದುಬೈ ಅವರೋ ಗೊತ್ತಿಲ್ಲ, ಅವ್ರನ್ನ ಕರೆಸ್ತಾ ಇದ್ದೀವಿ. ಒಳ್ಳೆ ಒಂದು ಆಟಿಕಾ ಬಿರಿಯಾನಿ ಮಾಡಿ ತೋರ್ಸೋಕ್ಕೋಸ್ಕರ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗೆಳೆಯರೊಬ್ರು ರೆಡಿಯಾಗಿ ನಿಂತಿದ್ದಾರೆ. ಅವ್ರ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಸರ್ ಬನ್ನಿ 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 ಬನ್ನಿ. ಏನು ನಿಮ್ಮ ಹೆಸರು? ಹರೀಶ್ ಅಂತ ಸರ್. ಹರೀಶ್ ಬನ್ರಿ. ಏನು ಮಾಡ್ಕೊಂಡಿದ್ದೀರಿ ಹರೀಶ್? ಸರ್ ಹೋಟ್ಲು ಮಾಡ್ಕೊಂಡಿದ್ದೀನಿ. ಏನಪ್ಪ ನೀನು ಇನ್ನೂ ಚಿಕ್ಕ ಹುಡುಗನ ಥರ ಇದೆಯಾ? ಹೋಟ್ಲ್ ಯಾವಾಗಪ್ಪ ಮಾಡಿದೆ ನಿಂಗೆ ಗುರು? ಹಾಲೆ ಮಾಡೋ 1 ವರ್ಷ ಆಯ್ತು ಸರ್. 1 ವರ್ಷ ಆಯ್ತಾ? ಹೌದು. ಎಷ್ಟು ವರ್ಷ ಅಡುಗೆ ಮಾಡೋದು ಕಲಿತಿದ್ಯಾ? 10 ವರ್ಷದಿಂದ. 10 ವರ್ಷ ಅಡುಗೆ ಮಾಡ್ತಿದ್ಯಾ? ಎಲ್ಲೆಲ್ಲ ಅಡುಗೆ ಮಾಡಿದೆ? ಇಂಡಿಯಾ ಫಸ್ಟ್ ವೆಜಿಟೇಬಲ್ ರೆಸ್ಟೋರೆಂಟ್ ಅಂತ ಇಂದಿರಾನಗರದಲ್ಲಿ ಇತ್ತು, ಟುಷೆ ಅಂತ. ಓಕೆ. ಸೊ ಅಲ್ಲಿ ಅಮೆರಿಕನ್ ಕುಸಿನು, ಇಟಾಲಿಯನ್, ಥಾಯ್, ಮ್ಯಾಕ್ಸಿಕನ್ ಎಲ್ಲ ಇತ್ತು. ಓಹೋ. ಸೊ ಅಲ್ಲಿಂದ ನೆಕ್ಸ್ಟ್ ಮಸಾಲಾ ಹೌಸ್ ಅಂತ ಕನಿಂಗ್ ಅಬ್ರೋಡಲ್ಲಿ ಒಂದಿತ್ತು. ಓಕೆ. ಅಲ್ಲಿ ವರ್ಕ್ ಮಾಡ್ತಿದ್ದೆ, ಇಂಡಿಯನ್ ಕುಸಿನು. ಓಕೆ. ಲಾಜವಾಬ್ ಅಂತ ಇಂದಿರಾನಗರದಲ್ಲಿ ಇತ್ತು, ಇಂಡಿಯನ್ ರೆಸ್ಟೋರೆಂಟು. ಓಹೋ. ಅಲ್ಲಿ ಮತ್ತೆ ದಿ ಕ್ಲಬಲ್ಲಿ ಫಸ್ಟ್ ಸ್ಟಾರ್ಟಿಂಗು 2006 ದಿ ಕ್ಲಬ್ಬಿಂದ ನಾನು ಕ್ಯಾರಿಯರ್ ಸ್ಟಾರ್ಟ್ ಆಗಿದ್ದು. ಓಹೋ, ಪರವಾಗಿಲ್ಲಪ್ಪ. ಫುಲ್ ನೋಡ್ಬಿಟ್ಟವನೆ. ಇಂದಿರಾನಗರ ಕೋರ್ಮಗಳೆಲ್ಲ ನೋಡಿದಾಗ ಹೋಗಿದೆ. ಇವೆಲ್ಲ ರೌಂಡ್ ಹೊಡೆದು ಕಡೆಗೆ ಅನ್ಸಿರ್ಬೇಕು ನಾನೇ ಒಂದು ಹೋಟ್ಲು ಮಾಡಬೇಕು. ಹೌದು. ಇವು ಲಾಸ್ಟ್ ವರ್ಷ ಅನಿಸ್ತಾ? ಹೌದು. ಬೋಧಿ ವೃಕ್ಷದ ಕೆಳಗೆ ಕೂತು ಜ್ಞಾನೋದಯ ಆಗಿರೋ ಥರ ನಮ್ಮ ಬುದ್ಧನಿಗೆ ಮೋಸ್ಟ್ ಇವನಿಗೆ ಹೋದ ವರ್ಷ ಜ್ಞಾನೋದಯ ಆಗ್ಬಿಟ್ಟಿದೆ. ಏನು 10 ವರ್ಷದಿಂದ ಎಲ್ಲರಿಗೂ ಅಡುಗೆ ಮಾಡಿಕೊಡ್ತಾ ಇದ್ದೀನಲ್ಲ, ನಾನೇ ಯಾಕೆ ಅಡುಗೆ ಮಾಡಿ ಬೇರೆಯವ್ರು ಕೊಡಬಾರ್ದು ಅಂತ ಡಿಸೈಡ್ ಮಾಡಿ ಹರೀಶ್ ಅವರು ಅವ್ರದೇ ಆದಂಥ ಹೋಟೆಲ್ನ ತೆಗೆದಿದ್ದಾರೆ. ಆ ಹೋಟೆಲ್ನ ಹೆಸರೇನಪ್ಪ? ಅಟ್ಟಿಕಾ ಬಿರಿಯಾನಿ. ಅಟ್ಟಿಕಾ ಅಂದ್ರೆ ಏನು ರಜಾ? ಚಾಮುಂಡೇಶ್ವರಿ. ಹಾ, ಹೌದು. ಅಟ್ಟಿಕಾ ಅಂದ್ರೆ ಚಾಮುಂಡೇಶ್ವರಿನ? ಹೌದು. ಯಾವ ಭಾಷೆಲ್ಲ? ಉರ್ದು. ಉರ್ದುನಲ್ಲ? ಹೌದು. ನಿನ್ನ ಹೆಸರೇನು? ಹರೀಶ್ ಅಂತ. ಯಾಕೆ ಚಾಮುಂಡೇಶ್ವರಿ ಅಂತ ಇಟ್ಟಿದ್ರೆ ನಿಂಗೆ ಆಗ್ತಾ ಇರ್ಲಿಲ್ವಾ? ಇಲ್ಲ, ಸ್ಪೆಷಲ್ ಆಗಿರ್ಲಿ ಕೇಳಲಿ ಜನ. ಅಟ್ಟಿಕಾ ಅಂದ್ರೆ ಕೇಳ್ತಾರೆ, ಏನು ಸರ್ ಯಾವಾಗೂ ಕೇಳ್ತಾರೆ ಜನ ಬಂದು. ಏನೋ ಇರ್ತಾರೆ, ಈ ಥರ ಪ್ರಜೆಗಳೆಲ್ಲ ಇರ್ತಾರೆ. ಈ ಥರ ಪ್ರಜೆಗಳೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾರೆ, ನಾವೆಲ್ಲ ಕೇಳಬೇಕಾಗುತ್ತೆ. ಓಕೆ. ಅಟ್ಟಿಕಾ ಹೋಟ್ಲ್ ಹೆಸರು ಅಟ್ಟಿಕಾ ಹೋಟೆಲ್ ಅಟ್ಟಿಕಾನಾ? ಅಟ್ಟಿಕಾ ಬಿರಿಯಾನಿ. ಅಟ್ಟಿಕಾ ಬಿರಿಯಾನಿ ಅಂತ ಹೋಟ್ಲ್ ಹೆಸರೇ ಅಟ್ಟಿಕಾ ಬಿರಿಯಾನಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಟ್ಟಿಕಾ ಬಿರಿಯಾನಿ ಮಾಡಿ ತೋರ್ಸೋಕ್ಕೋಸ್ಕರ ಬಂದಿದ್ದಾರೆ. ಅಟ್ಟಿಕಾ ಬಿರಿಯಾನಿ ಮಾಡಕ್ಕೆ ಏನೇನು ತಂದಿದ್ದಾರೆ ಮಿಸ್ಟರ್ ಹರೀಶ್ ಹೇಳಿ. ಅಟ್ಟಿಕಾ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಮಟನ್, ಅಕ್ಕಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಅರಿಶಿನ, ಗರಂ ಮಸಾಲ, ಧನಿಯಾ ಪುಡಿ, ಕಸೂರಿ ಮೇಥಿ, ಮೆಂತ್ಯ ಸೊಪ್ಪು, ಪುದೀನ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮಗೆ? ಪ್ಯಾನ್ ಕೊಡಿ, ಇದೆಲ್ಲ ಒಂದು ಸ್ವಲ್ಪ ಹುರ್ಕೊಂಡು ರುಬ್ಕೋಬೇಕಾ? ಹೌದು. ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ. ಸೊ ಮೆಣಸಿಕಾಯಿ ಹಾಕೊಳ್ಳಿ. ಸ್ಪೈಸಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ. ಏನು ಓದಿಲ್ವಾ ನೀನು? ಅಡುಗೆ ಬಟ್ಟ ಆಗ್ಬಿಟ್ಟಿದ್ಯಲ್ಲ? ಇಲ್ಲ, PU ಮುಗೀತು. PUC ಆದ್ಮೇಲೆ ಅಡುಗೆ ಮಾಡೋದು ಹೆಂಗೆ ಇಂಟ್ರೆಸ್ಟ್ ಬಂತು ನಿಂಗೆ? ಹಾಗೆ ಸ್ವಲ್ಪ ಈಸಿ ಕೆಲಸ ಅನಿಸ್ತಾ? ಇಷ್ಟ ಆಯಿತು ಅಡುಗೆ ಮಾಡೋದು. ಎಸ್. ಹಾಗಾಗಿ ಇಷ್ಟಪಟ್ಟು ಮಾಡೋರು ಮಾತ್ರ ಅಡುಗೆ ಮಾಡೋಕ್ಕೆ ಸಾಧ್ಯ. ಕಷ್ಟಪಟ್ಕೊಂಡು ಮಾಡಿದ್ರೆ ಬಿಲ್ಲು ಕೊಡಲ್ಲ ಜನ, ಹಂಗೆ ಹೋಗ್ತಾ ಇರ್ತಾರೆ. ಹಸಿಮೆಣಸಿನ್ಕಾಯಿ ಹಾಕಿದ್ದಾರೆ, ಎಣ್ಣೆ ಚೆನ್ನಾಗಿ ಫ್ರೈ ಆಗ್ತದೆ. ಅದ್ರ ಜೊತೆಗೆ ಮೆಂತ್ಯ ಸೊಪ್ಪು. ಬಿರಿಯಾನಿ ತಾನೇ ಮಾಡ್ತಿರೋದು? ಹೌದು. ಆಟಿಕಾ ಬಿರಿಯಾನಿ. ಮತ್ತೆ ಒಂದು ಸ್ವಲ್ಪ ಪುದೀನ ಸೊಪ್ಪು. ಎಸ್ ಸರ್. ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಹಸಿರು ಮೆಣಸಿನಕಾಯಿ, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಹಸಿರು ಮೆಣಸಿನಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದಾರೆ. ಸ್ವಲ್ಪ ಆರಲಿ. ಅಷ್ಟೊತ್ತಿಗೆ ಬೇರೆ ಏನು ಕೆಲಸ ಇದೆ? ಕಸ್ತೂರಿ ಮೇಥಿ. ಎಸ್ ಸರ್. ಸ್ವಲ್ಪ ಫ್ಲೇವರ್ಗೆ ಮಾತ್ರ. ಕಸ್ತೂರಿ ಮೇಥಿ. ಓಕೆ. ಆಮೇಲೆ ಮತ್ತು ಆನಿಯನ್. ಹಾಗೆ. ಓಕೆ. ಆಮೇಲೆ ಎಸ್. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಾ? ಫ್ರೈ ಆಗಲಿ. ಮಾಡಿ. ಏನು ಸ್ಪೆಷಲ್ ನಿಮ್ಮ ಹೋಟ್ಲಲ್ಲಿ? ಬಿರಿಯಾನಿ ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ ಹೋಟ್ಲನ್ನ? ಬೆಳಿಗ್ಗೆ 11:30 to ಮುದ್ದೆಗಿದೆಯಲ್ಲ ಸಿಗುತ್ತಾ? ಇಲ್ಲ ಸರ್, ಓನ್ಲಿ ಬಿರಿಯಾನಿ. ಬಿರಿಯಾನಿ. ಬಿರಿಯಾನಿ
ಸ್ಟಾರ್ಟರ್ಸು ಏನೇನು ಸ್ಟಾರ್ಟರ್ ಸಿಗುತ್ತೆ? ಚಿಲ್ಲಿ ಚಿಕನು, ಹಾಂ, ಚಿಕನ್ ಫ್ರೈ, ಓಕೆ, ಚಿಕನ್ 75, ಇಷ್ಟೇ. ಮತ್ತು ಬೋಟಿ ತಲೆ ಮಾಂಸ. ಬೋಟಿ ತಲೆ ಮಾಂಸನೂ ಸಿಗುತ್ತಾ? ದೋಸೆನೇ ಇಟ್ಟಿಲ್ಲ ಅದಕ್ಕೆ? ಇಲ್ಲ, ಡ್ರೈ ಐಟಮ್, ಡ್ರೈ ಸಿಗುತ್ತೆ. ಡ್ರೈ ಬೋಟಿ, ಡ್ರೈ ತಲೆ ಮಾಂಸ. ತಲೆ ಮಾಂಸ. ಓಕೆ. ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ ಅಂಗಡಿನ? 11:30, 3 ಕ್ಲೋಸ್ ಮಾಡೋದು? 4 o'clock, ಮತ್ತೆ 6 o'clock ಓಪನು, ಓಹೋ, ಅಪ್ ಟು 11 o'clock. ವೆರಿ ಗುಡ್. ಇನ್ನೇನು ಹಾಕೋಬೇಕು? ಇದಕ್ಕೆ ಮಟನ್ ಹಾಕ್ಕೊಡ್ತೀನಿ. ಹಾಕಿ ಹಾಕಿ. ಎಷ್ಟಿದೆ ಮಟನ್ನು? 3/4 kg. 3/4 kgಗೆ ಎಷ್ಟು ಕೆಜಿ ಅಕ್ಕಿ ಹಾಕ್ತೀರಾ? 3/4 kg. ಓಕೆ ಸರ್, ಹಾಕಿ. ಓಹೋ ಹೋ ಹೋ. ಮಟನ್ನು 3/4 kg ಇದೆ. ಎಣ್ಣೆ ಹಾಕಿದ್ದಾರೆ, ಜೊತೆಗೆ ಅದ್ರ ಜೊತೆಗೆ ಈರುಳ್ಳಿನ ಹಾಕಿದ್ದಾರೆ. ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಅರ್ಶಿನ. ಎಸ್ ಸರ್, ಡೈರೆಕ್ಟಾಗಿ ಮಟನ್ ಹಾಕ್ತಾ ಇದ್ದಾರೆ. ಇದು ಆಟಿಕಾ ಬಿರಿಯಾನಿ, ಸ್ಪೆಷಲ್ ಬಿರಿಯಾನಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸ್ವಲ್ಪ ಅರ್ಶಿನ, ಆಮೇಲೆ ಸಾಲ್ಟ್, ಸ್ವಲ್ಪ ಉಪ್ಪು. ಓಕೆ. ಯೂಶ್ವಲಿ ನಾವು ಬಿರಿಯಾನಿ ಮಾಡೋರಿಗೆಲ್ಲ ಏನು ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ ಮಿಸ್ಟರ್ ಹರೀಶ್, ಫಸ್ಟು ಮಟನ್ನ ಬೇಯಿಸ್ಕೊಂಡು ಬಿರಿಯಾನಿ ಮಾಡಿ ಅಂತೀವಿ. ಹೌದು. ನೀವು ಹೇಳಿದ್ರೆ ಡೈರೆಕ್ಟಾಗಿ ಅಕ್ಕಿ ಹಾಕ್ತೀನಿ ಅಂತೀರಾ. ಏನೋ ದಾರಿ ಮಾಡ್ತೀರಾ ನಮ್ಗೆ ಆಟಿಕಾ ಬಿರಿಯಾನಿಯಿಂದ? ಇಲ್ಲ ಸರ್, ತುಂಬ ಚೆನ್ನಾಗಿರುತ್ತೆ. ನೋಡಿ, ಆಯ್ತು ಬಿಡಿ ಸ್ವಾಮಿ, ಮಾಡಿ. ಅದೇನು ಮಾಡ್ತೀರಾ ಮಾಡಿ, ತಿನ್ನಕ್ಕೆ ನಾವು ಇದೀವಲ್ಲ, ಮಾಡಿ. ರುಬ್ಕೊಂಡಿರೋ ಮಸಾಲ ಹಾಕೋಣ. ಎಷ್ಟು ನೀರು ಹಾಕ್ತೀರಾ? ಎಷ್ಟು ಅಕ್ಕಿಗೆ ಎಷ್ಟು ನೀರು ಹಾಕ್ತೀರಾ? ಯಾವ ಬಾಸ್ಮತಿ ಯೂಸ್ ಮಾಡ್ತೀರಾ? ಇಲ್ಲ, ಜೀರಾ ಸಾಂಬಾರ್ ಯೂಸ್ ಜೀರಾ ಮಾಡ್ತೀರಾ? ಸಾಂಬಾರ್. ಸ್ವಲ್ಪ ನೀರು ಹಾಕೋಣ. ಹಾಕಿ ಕುಡೀಲಿ. ಸೊ ಮುಚ್ಚಿಬಿಡೋಣ. ಮೆಂತ್ಯ, ಪುದೀನ, ಮೆಣಸಿನ್ಕಾಯಿನ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಂಡಿದೀವಿ. ಅದನ್ನ ರುಬ್ಕೊಳ್ತಾ ಇದೀವಿ. ರುಬ್ಕೊಳ್ಳಿ ಸರ್. ಓಕೆ, ಈರುಳ್ಳಿ ಎಲ್ಲ ಬೆಂದೋಯ್ತು. ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು 1 ಸ್ಪೂನು. ಓಕೆ, 1 ಸ್ಪೂನು. 1.5 ಸ್ಪೂನು. ಓಕೆ, ಆಮೇಲೆ ಮತ್ತು ಗರಂ ಮಸಾಲ. ಗರಂ ಮಸಾಲ ಅದು ನಿಮ್ದೇನೇನೆ, ನಿಮ್ಮ ಆಟಿಕಾ ಬಿರಿಯಾನಿ ಅವ್ರದ್ದೇ ಗರಂ ಮಸಾಲ ಹಾಕೊಳ್ಳಿ. ಓಕೆ, ಹಾಕಿ. ಎಷ್ಟು? 1 ಸ್ಪೂನಾ? 1.5 ಸ್ಪೂನಾ? 3/4 ಸ್ಪೂನ್. 3/4 ಸ್ಪೂನು ಗರಂ ಮಸಾಲ. ಆಮೇಲೆ ಸ್ವಲ್ಪ ಧನಿಯದ ಪುಡಿ. ಏನಾಗ್ತೀರಾ? ಧನಿಯದ ಪುಡಿ ಹಾಕಿ. ಅದೇ ಧನಿಯಾ ಪುಡಿ ಹಾಕಿ. ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ. ಓಕೆ, ಆಮೇಲೆ ಸೊಪ್ಪು. ಏನಿದು? ಸೊಪ್ಪು. ರುಬ್ಬಿರ್ತಕ್ಕಂಥ ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕಿ. ಎಸ್ ಎಸ್ ಎಸ್. ಓಕೆ ಓಕೆ, ಆಮೇಲೆ ಜೀರಿಗೆ ಸಾಂಬಾಕಿ 1 2 3 4. 3/4 kg ಮಟನ್ಗೆ 3/4 kg ಅಕ್ಕಿ, ಜೀರಿಗೆ ಸಾಂಬಾರ್ ಅಕ್ಕಿನ ಹಾಕಿ ಒಳ್ಳೆ ಒಂದು ಆಟಿಕಾ ಬಿರಿಯಾನಿ ಮಾಡ್ತಾ ಇದ್ದಾರೆ. ಆಟಿಕಾ ಬಿರಿಯಾನಿ ಸಿಕ್ಕಾಪಟ್ಟೆ ಫೇಮಸ್ ಆದಂತ ಬಿರಿಯಾನಿ. ಸೊ 1:2 ನೀರು. ಎಸ್, ಹಾಕಿ ಸರ್. ಸ್ವಲ್ಪ ಉಪ್ಪು ಹಾಕೊಳ್ಳಿ. ಆಟಿಕಾ ಬಿರಿಯಾನಿ ಪಾತ್ರೆಲ್ಲೇ ಮಾಡ್ಬೇಕು ಸರ್, ಕುಕ್ಕರಲ್ಲಿ ಮಾಡಿದ್ರೆ ಮಜಾ ಇರಲ್ಲ. ಪಾತ್ರೆಯಲ್ಲಿ ಮಾಡಿ ನೋಡಿ ಸರ್, ಮಜವಾಗಿರುತ್ತೆ ಅಂತ ಹೇಳಿ ಒಳ್ಳೆ ಒಂದು ಆಟಿಕಾ ಬಿರಿಯಾನಿ ಮಾಡ್ತಾ ಇದ್ದಾರೆ. ಓಕೆ, ಒಳ್ಳೆ ಬಿರಿಯಾನಿ ರೆಡಿ ಆಯ್ತಾ? ರೆಡಿ. ಸರ್ವ್ ಮಾಡ್ತೀರಾ? ಹೌದು ಸರ್. ಮಟನ್ ಬಿರಿಯಾನಿ, ಮಟನ್ ಚೆನ್ನಾಗಿ ಬೆಂದಿದೆ. ಎಷ್ಟೋ ಜನ ಹೋಟ್ಲಲ್ಲೂ ಕೂಡ ಇವು ದೊಡ್ಡ ದೊಡ್ಡ ಕುಕ್ಕರ್ಗೆ ಬಂದ್ಬಿಟ್ಟಿದೆ. ಓಕೆ, ವೆರಿ ಗುಡ್. ಆಟಿಕಾ ಬಿರಿಯಾನಿ ತಯಾರಾಗಿದೆ. ಹರೀಶ್ ರೆಡಿನಾ? ರೆಡಿ ಸರ್. ಓಕೆ, ಮಟನ್ ಬಿರಿಯಾನಿ. ಆಟಿಕಾ ಮಟನ್ ಬಿರಿಯಾನಿ ನಮ್ಮ ಇವತ್ತಿನ ಕಾರ್ಯಕ್ರಮ ರೆಡಿ ಮಾಡಿ ಕೊಟ್ಟಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ.
ಚೆನ್ನಾಗಿದೆ ನಿಮ್ಗೆ ಹೇಳ್ತೀವಿ, ಇಲ್ಲಾಂದ್ರೆ ನಾವೇ ತಿನ್ಕೊಳ್ತೀವಿ. ಸರ್ ಸಿಕ್ಕಾಪಡೆ ಸಖತ್ತಾಗಿರಿ ಸರ್. ಒಂದ್ಸರಿ ತಿನ್ನೋಡಿ ಇದ್ದಾರೆ ಹರೀಶ್ ಅವ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬನ್ನಿ ಹರೀಶ್. ಈಗೇನು ಮೊಸರು ಬಜ್ಜಿ ಎಲ್ಲ ಏನಿಲ್ವಾ? ಇದೆ ಸರ್. ಎತ್ಕೊಂಬಪ್ಪ ಗುರು, ನೀನು ಹಂಗೆ ಬಂದ್ಬಿಟ್ರೆ. ಎಸ್, ಕೂತ್ಕೊಳ್ಳಿ. ಆಟಿಕಾ ಬಿರಿಯಾನಿಯಿಂದ ಹರೀಶ್ ಅವ್ರು ಬಂದಿದ್ದಾರೆ. ಸರ್ ನಮ್ಮ ಹೋಟ್ಲಲ್ಲಿ ಫೇಮಸ್ಸೇ ಇದು, ಹಸಿರು ಕಲರ್ ಬಿರಿಯಾನಿ, ಆಟಿಕಾ ಬಿರಿಯಾನಿ. ತಿನ್ ನೋಡಿ ಹೆಂಗಿರುತ್ತೆ ಅಂತೇಳಿ ನಮಗೆ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋದಾ? ಮಾಡೋಣ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಹರೀಶ್ ಅವ್ರು ಬಂದಿದ್ದಾರೆ. ಆಟಿಕಾ ಬಿರಿಯಾನಿಯಿಂದ ಬಂದಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಬಿರಿಯಾನಿ ಮಾಡ್ಕೊಂಡಿದ್ದೀನಿ ಸರ್, ಒಂದ್ಸರಿ ತಿನ್ನೋಡಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ಟೇಸ್ಟ್ ಮಾಡೋಣ? ಮಾಡೋಣ. ಲೋಕಿ ಬಾಕಂದ ಬಿರಿಯಾನಿ ಚೆನ್ನಾಗಾಗ್ತಾ ಇದೆಯಾ? ನೋಡಲ್ಲಿ ಇವ್ರು ಆಟಿಕಾ ಬಿರಿಯಾನಿ ಅಂತ ಮಾಡಿದ್ದಾರೆ, ಸ್ವಲ್ಪ ನೋಡಿ ಕಲ್ತ್ಕೊಳ್ಳೋ. ನೋಡಿ ಚೆನ್ನಾಗಿ ಮಾಡಿದ್ದಾರೆ. ಮೊಸರು ಬಜ್ಜಿನಾ? ಹೌದು ಸರ್. ಓಕೆ, ಟೇಸ್ಟ್ ಮಾಡೋದಾ? ಮಾಡೋಣ. ರುಚಿ ಸಖತ್ತಾಗಿದೆ. ಚೆನ್ನಾಗಿದೆ ಸರ್. ಅದ್ಭುತ, ಸಖತ್ತಾಗಿದೆ. ನಮ್ಮ ಹರೀಶ್ ಅವ್ರು ಹೇಳ್ದಾಗೆ ಪಾತ್ರೆ ಮಾಡಿರೋ ರುಚಿನೇ ಬೇರೆ, ರುಚಿ ಎಲ್ಲ ಸಖತ್ತಾಗಿದೆ, ಅದ್ಭುತವಾಗಿ ಮಾಡಿದ್ದಾರೆ. ಆಟಿಕಾ ಬಿರಿಯಾನಿ ತಿನ್ಬೋದು, ಹೋಗ್ಬೋದು. ಈ ಥರ ಆಟಿಕಾ ಬಿರಿಯಾನಿ ತೊಗೊಳ್ಬೇಕಂದ್ರೆ, ಅಲ್ಲಿ ಹೋಗ್ಬೇಕಂದ್ರೆ ಯಾವ ನಂಬರ್ಗೆ ಫೋನ್ ಮಾಡಬೇಕಪ್ಪ? 8971 8971 76 76 3535. ನಿಂದೇ ನಂಬರಾ? 3535. ಎಲ್ಲರೂ ಫೋನ್ ಮಾಡ್ತಾರೆ, ಫೋನ್ ಎತ್ತದೇ ಇರಬೇಡ. ಇಲ್ಲ ಆಯ್ತು. ಮಾತಾಡು. ಓಕೆ ಸರ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬಿರಿಯಾನಿ, ಭಾಳ ನನಗಂತೂ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಹರೀಶ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿಂದ್ರೆ ಅದು ತಿಂದಾಗ ಗೊತ್ತಾಗುತ್ತೆ ನಿಮಗೆ ಸ್ವಾದ, ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್. ಹೊಸ ಹುಡುಗರುಗಳು 10 ವರ್ಷ ಕಷ್ಟಪಟ್ಟಿರ್ತಾರೆ, ಒಳ್ಳೆ ಒಂದು ಹೋಟ್ಲು ಮಾಡ್ತಾರೆ. ದಯವಿಟ್ಟು ಹೋಗಿ, ವ್ಯಾಲ್ಯೂ ಫಾರ್ ಮನಿ. ನಾವೇನಾರು ಹೇಳಿದ್ರೆ ಅಂದರೆ ಸುಳ್ಳಿರುತ್ತೆ, ಅಥವಾ ಏನೋ ಚೆನ್ನಾಗಿಲ್ಲದಿರು ಚೆನ್ನಾಗಿದೆ ಅಂತ ಹೇಳಿದ್ರು ಆ ಥರ ಇರೋಕ್ಕೆ ಚಾನ್ಸೇ ಇಲ್ಲ. ಚೆನ್ನಾಗಿರೋ ಹೋಟ್ಲು ಮಾತ್ರನೇ ಹೇಳೋದು, ಚೆನ್ನಾಗಿರೋರು ಮಾತ್ರನೇ ಕರೆಸೋದು. ಅದ್ಭುತವಾಗಿರೋಂಥ ಆಟಿಕಾ ಬಿರಿಯಾನಿ ಮಾಡಿದ್ದಾರೆ, ಹೋಗ್ಬೋದು, ಹೋಗಿ ತಿನ್ಬಿಟ್ಟು ಬರ್ಬೋದು. ಆಟಿಕಾ ಬಿರಿಯಾನಿ ಮಾಡೋ ವಿಧಾನ: ಒಂದು ಪ್ಯಾನಿಗೆ ಎಣ್ಣೆ, ಹಸಿ ಮೆಣಸಿನಕಾಯಿ, ಮೆಂತ್ಯ ಸೊಪ್ಪು, ಪುದೀನ ಹಾಕಿ ಹುರಿದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳಿ. ಒಂದು ಪಾತ್ರೆಗೆ ಎಣ್ಣೆ, ಕಸೂರಿ ಮೇಥಿ, ಈರುಳ್ಳಿ, ಮಟನ್, ಅರಿಶಿನ, ಉಪ್ಪು, ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಧನಿಯಾ ಪುಡಿ, ರುಬ್ಬಿದ ಹಸಿ ಮೆಣಸಿನಕಾಯಿ ಮಿಶ್ರಣ, ಅಕ್ಕಿಯ ಅಳತೆಯಷ್ಟು ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿದರೆ ಆಟಿಕಾ ಬಿರಿಯಾನಿ ನಿಮ್ಮನೆಯಲ್ಲೂ ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮುರಳಿಯವರೇ. ನಮ್ಮ ಮನೆ ಕೈ ರುಚಿನ ಒಂದ್ಸರಿ ನೋಡಿ ಅಂತ ಇದ್ದಾರೆ. ಕರ್ಕೊಂಬರೋಣ ಅವ್ರನ್ನ. ಮೇಡಮ್ ನಮಸ್ಕಾರ, ಬನ್ನಿ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಅನಸೂಯ ರಾಮಚಂದ್ರ. ಅನಸೂಯ ರಾಮಚಂದ್ರ ಅವರೇ. ರಾಮಚಂದ್ರ ಅವ್ರು ಏನ್ ಮಾಡ್ತಾರೆ? ಅವರು ಕಿರ್ಲಸ್ಕಲ್ ಕೆಲಸ ಮಾಡ್ತಾರೆ ಸರ್. ಮನೆಯಲ್ಲಿದೆ? ಮನೆ ದಾಸಹಳ್ಳಿ ಅಲ್ಲ ಸರ್. ಯಾವ ದಾಸಹಳ್ಳಿ? ಪೀಣ್ಯ ದಾಸಹಳ್ಳಿ. ಓಕೆ, ಪೀಣ್ಯ ದಾಸಹಳ್ಳಿಯಿಂದ ಬಂದಿದ್ದಾರೆ. ಏನ್ಗೆ ಮಾಡ್ತೀರಿ? ಬಿರಿಯಾನಿ ಮಾಡ್ತೀನಿ ಸರ್. ಬಿರಿಯಾನಿ? ಏನ್ ಬಿರಿಯಾನಿ ಮಾಡ್ತೀರಿ? ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ ಮಾಡ್ತಾರೆ. ಏನ್ ಸ್ಪೆಷಲ್? ಯಾವ ತರ ಮಟನ್ ಬಿರಿಯಾನಿ ಇದು? ಅದು ಬಿಜಾಪುರ ದಮ್ ಬಿರಿಯಾನಿ ಸರ್. ಬಿಜಾಪುರ ದಮ್ ಬಿರಿಯಾನಿನ? ಅಯ್ಯೋ, ಬಿಜಾಪುರಕ್ಕೆ ಎಷ್ಟೊಂದು ಸರಿ ಹೋಗಿದ್ದೀನಿ. ಅದು ಯಾವ ದಮ್ ಬಿರಿಯಾನಿ ಇದೆ ಬಿಜಾಪುರದಲ್ಲಿ? ನೀವು ಬಿಜಾಪುರ ಅವ್ರೇನ್ರಿ? ಅಲ್ಲ ಸರ್, ಅಲ್ಲಿ ಹೋಗಿದ್ವಿ ನಾವು. ನಮ್ಮ ಅಂಕಲ್ ಅಲ್ಲಿದ್ರು ಲ್ಯಾಂಡರ್ ಮೇಲೆ ಕೆಲಸದಲ್ಲಿ. ಲ್ಯಾಂಡ್ ಆರ್ಮಿ ಇದ್ರಾ? ಟ್ರಾನ್ಸ್ಫರ್ ಆಗಿದ್ದು, ಅಲ್ಲಿ ಹೋಗಿದ್ವಿ ನಾವು. ಅಲ್ಲಿ ನಮ್ಮ ಫ್ರೆಂಡ್ ಪಕ್ಕದ ಮನೆಯವರು ಮಾಡಿದ್ರು ಬಿಜಾಪುರ ಬಿರಿಯಾನಿ. ಓಕೆ, ಬಿಜಾಪುರ ಬಿರಿಯಾನಿ ಮಾಡಕ್ಕೆ ದಾಸರಳ್ಳಿಯಿಂದ ಬಂದಿದ್ದಾರೆ. ಮಾಡಕ್ಕೆ ಏನೇನು ತಿಳಿದ್ರಿ ಮೇಡಮ್? ದಮ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಮಟನ್, ಅಕ್ಕಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಗಸಗಸೆ, ಒಣ ಕೊಬ್ಬರಿ, ಸಾಸಿವೆ, ಜೀರಿಗೆ, ಕಾಳುಮೆಣಸು, ಕೇಸರಿ ಬಣ್ಣ, ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು, ಪಲಾವ್ ಎಲೆ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಮೊಟ್ಟೆ, ಕರಿಬೇವು, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡೋಣ? ಕುಕ್ಕರ್ಲಿ ಮಾಡೋದಾ? ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ಬೇಕು ಸರ್. ಓ, ಆಮೇಲೆ ಇನ್ನ ಬೇರೆ ಕತೆ ಇದೆಯಾ? ಬೇರೆ ಕತೆ ಇದೆ. ವೆರಿ ಗುಡ್. ಎಸ್ ಮೇಡಮ್. ಮಟನ್ ಹಾಕ್ತಾ ಇದೀನಿ. ಎಸ್. ಯಜಮಾನ್ರಿಗೆ ಮಟನ್ ಇಷ್ಟನಾ ಚಿಕನ್ ಇಷ್ಟನಾ? ಅವ್ರಿಗೆ ಮಟನ್ ಇಷ್ಟ ಸರ್. ಮಟನ್ ಇಷ್ಟನಾ? ಓಕೆ. ಮಗನಿಗೆ? ಮಗನಿಗೆ ಅಷ್ಟೇ ಸರ್. ಮಗನಿಗೂ ಮಟನ್ ಇಷ್ಟನಾ? ವೆರಿ ಗುಡ್ ಸರ್. ಸ್ವಲ್ಪ ಅದಕ್ಕೆ ಖಾರದ ಪುಡಿ ಸ್ವಲ್ಪ ಹಾಕೊಳ್ಳಿ. ಎಲ್ಲ ಅಲ್ಲೇ ಇದೆಯಲ್ಲ, ಏನು ಕೇಳಂಗೂ ಇಲ್ಲ ಹೇಳಂಗೂ ಇಲ್ಲ. ನಿಮ್ಗೆ ಏನು ಬೇಕೋ ಹಾಕೋತಾ ಇರ್ಬೋದು. ಏನಿದು? ಮಟನ್ ಸರ್. ಮಟನ್ಗೆ ಖಾರದ ಪುಡಿ ಸ್ವಲ್ಪ ಅಚ್ಕಾರದ ಪುಡಿ, ರವಿಯವರ ಅಚ್ಕಾರದ ಪುಡಿ, ಸ್ವಲ್ಪ ಎಣ್ಣೆ ಹಾಕ್ಬೇಕು ಸರ್. ಇನ್ನೇನು ಹಾಕೊಳ್ತಾ ಇದ್ದೀರಾ? ಅರ್ಶಿನ ಪುಡಿ,
ಎಣ್ಣೆ ಹಾಕ್ಲಾ? ಹಾಂ ಹಾಕಿ ಸರ್. ಸ್ವಲ್ಪ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಸಾಕಾ? ಹಾಂ ಸಾಕು ಸರ್. ಆಮೇಲೆ ಸ್ವಲ್ಪ ಉಪ್ಪು ಹಾಕಿ. ಸ್ವಲ್ಪ ಉಪ್ಪು. ಅಲ್ಲಿ ನೋಡಿ, ಪುಡಿ ಬೇಕಾ ಕಲ್ಲುಪ್ಪು ಬೇಕಾ? ಕಲ್ಲುಪ್ಪು ಸರ್. ಕಲ್ಲುಪ್ಪು. ಎಸ್. ಆಮೇಲೆ ಸ್ವಲ್ಪ ನೀರು ಹಾಕ್ಬೇಕು. ನೀರು ನಿಮ್ಮ ಹತ್ರನೇ, ಎಣ್ಣೆ ಮಾತ್ರ ನಮ್ಮ ಹತ್ರ. ಹಾಕಿ. ಸಾಕಾ? ಸಾಕು ಸರ್. ಮುಚ್ಚೋದಾ? ಹಾಂ ಮುಚ್ಚು ಸರ್. ಎಷ್ಟು ವಿಜಲ್ ಕೂಗಿಸ್ಬೇಕಿದು? ಇದು 4 ವಿಜಲ್ ಸರ್. 4 ವಿಜಲು. ನೀರು ಸಾಕೇನ್ರಿ? ಇಷ್ಟೇನೆ? ಸಾಕು ಸರ್. ರುಬ್ಬಿಂಗ್ ಇಲ್ವಾ? ರುಬ್ಬಿಂಗ್ ಇದೆ. ರುಬ್ಬಿಂಗ್ ಇದೆಯಾ? ಸ್ವಲ್ಪ ಪಾತ್ರೆ ಕೊಡಿ ಸರ್ ಕಡೆ. ಎಸ್. ಏನ್ ಹಾಕ್ಬೇಕು ಇವಾಗ? ಎಣ್ಣೆ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಎಸ್ ಮೇಡಮ್. ಸರ್ ಏಲಕ್ಕಿ ಹಾಕ್ತಾ ಇದ್ದೀನಿ. ಏಲಕ್ಕಿ. ಎಸ್. ಬಿರಿಯಾನಿ ಎಲೆ. ಏಲಕ್ಕಿ 1-2 ಬಿರಿಯಾನಿ ಎಲೆ ಹಾಕಿ. ಬಿರಿಯಾನಿ ಎಲೆ ಹಾಕ್ತಾ ಇದ್ದೀನಿ. 2 ಬಿರಿಯಾನಿ ಎಲೆ. ಆಮೇಲೆ ಮೆಣಸು ಬೇಕು. ಕರಿ ಮೆಣಸು. ಏನ್ ಬೇಕು? ಕರಿ ಮೆಣಸು. ಕರಿ ಮೆಣಸು. ಕಾಳು ಮೆಣಸು. ಕಾಳು ಮೆಣಸು. ಕರಿ ಮೆಣಸಲ್ಲ, ಕಾಳು ಹಾ, ಕಾಳು ಮೆಣಸು. ಮೆಣಸು. ಹಾಕ್ರಿ. ಹಾಕಿ ಹಾಕಿ ಹಾಕಿ. ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಸರ್. ಇನ್ನೂ ಸ್ವಲ್ಪ ಎಣ್ಣೆ ಬೇಕಾ? ಎಷ್ಟು ಬೇಕಾರೆ ಹಾಕೋಣ? ಹಾಂ. ಪುದೀನ ಹಾಕ್ತೀನಿ ಸರ್. ಇದಕ್ಕೆ ಪುದೀನನಾ? ಪುದೀನ ಹಾಕ್ತೀನಿ. ಓಕೆ. ತಿನ್ ಮಾಡಿ. ಪುದೀನ, ಮೆಣಸು, ಬಿರಿಯಾನಿ ಎಲೆ, ಚಕ್ಕೆ ಹಾಕಿಲ್ಲ. ಚಕ್ಕೆ ಮೆಣಸು ಮಾತ್ರ ಹಾಕಿದೀವಿ. ಮಾತ್ರ ಅದಕ್ಕೆ ಇದಕ್ಕೆ ರುಬ್ಬಕ್ಕೆ ಹಾಕ್ಕೊಳ್ತೀವಿ. ಎಸ್ ಮೇಡಮ್, ಬಿರಿಯಾನಿ ಎಲೆ ಮಾತ್ರ. ತೊಳ್ಕೊಂಡು. ನೀರಲ್ಲೇ ತೊಳಿ. ಅಕ್ಕಿನ ಅನ್ನ ಮಾಡೋದಕ್ಕಿಂತ ಮೊದಲು ಒಂದ್ಸರಿ ತೊಳ್ಕೊಳ್ಳಿ. 4. ಹಾಂ ಸಾಕು ಸರ್. 5. ಸಾಕು ಸಾಕು 6. ಸಾಕು ಸಾಕಾ? ಸರ್ ನೀರು ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್. ಏನು ಹೇಳ್ತೀರಿ? ನೀರು ಹಾಕ್ತೀರಾ? ನಾವು ಎರಡು ಹಾಕ್ತೀನಿ ಸರ್. 1 ಅಕ್ಕಿಯ ಅಳತೆಗೆ 2 ನೀರು. ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಸ್ವಲ್ಪ ಜಾಸ್ತಿ ರೈಸ್ ಬೇಕಾ? ನೋಡ್ಕೊಂಡು ಓಕೆ. ಬಾಸ್ಮತಿ ರೈಸಾ? ಹಾಂ. ಬಿಜಾಪುರದ ಬಿರಿಯಾನಿ ಮಾಡೋಕ್ಕೋಸ್ಕರ ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಬಿರಿಯಾನಿನ ಮಾಡ್ತಾ ಇದ್ದಾರೆ. ಇಲ್ಲಿ ಕುಕ್ಕರ್ಲಿ ಮಟನ್ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಅದನ್ನೆಲ್ಲ ಕೂಗಿಸ್ಕೊಂಡಿದ್ದೀವಿ. ನೀರು ಹಾಕಿ ಒಂದು 4 ವಿಜಲ್ ಮಟನ್ ಕೂಗಾಗಿದೆ. ಇಲ್ಲಿ ನೀರು ಕಾಯ್ತಾ ಇದೆ, ಅಲ್ಲಿ ಅಕ್ಕಿ ತೊಳೆದಾಗಿದೆ. ಎಸ್ ಮೇಡಮ್ ಹಾಕಿ. ಸರ್ ಈಗ ಸ್ವಲ್ಪ ನೀರು ಕಾಯಲಿ ಸರ್. ಅದು ನೀರು ಕಾಯ್ಲಿ. ನೋಡಿ, 1 ನಿಮಿಷ ಅಂತ ಹೇಳಿಲ್ವಾ? ಏನಿಷ್ಟ ನಿಮ್ಮ ಯಜಮಾನ್ರಿಗೆ ನೀವು ಮಾಡೋದು? ಅವ್ರಿಗೆ ಮಟನ್ ಸಾರು ಮುದ್ದೆ ಇಷ್ಟ ಸರ್. ಮಟನ್ ಸಾರು ಮುದ್ದೆನಾ? ಓಹೋ ವೆರಿ ಗುಡ್. ನಾನ್ ವೆಜ್ ಇಷ್ಟಪಡ್ತೀನಿ. ನಿಮ್ಮ ಯಜಮಾನ್ ಮುದ್ದೆ ಇಷ್ಟ ತಾನೆ? ಹೌದು ಸರ್. ಪ್ರಶಾಂತ್ ತೋಟ ಅವ್ರದ್ದು ಒಂದು ವೋಚರ್ ಕೊಡ್ತೀನಿ. ನಿಮ್ಮ ಟಿ ದಾಸಹಳ್ಳಿ ರೋಡ್ನಲ್ಲಿ ಒಂದು ಯಾವುದು ಪೀಣ್ಯ ದಾಸಹಳ್ಳಿ ಮೆಟ್ರೋ ಪಕ್ಕ ಒಂದು ಪ್ರಶಾಂತ್ ಹೋಟ್ಲ್ ಓಪನ್ ಆಗಿದೆ. ನಿಮ್ಮ ಯಜಮಾನ್ರಿಗೆ ಕೊಡಿ, 1000 ರೂಪಾಯಿ ಊಟ ಅವ್ರು ಒಬ್ಬರೇ ಮಾಡ್ಕೊಂಡು ಹೋಗಿ. ನೀವು ಯಾರು ಆಯ್ತು ಬೇಡ ಸರ್. ಎಂತ ಮೋಸ. ಒಂದು ಮುದ್ದೆ ಮಾಡಲ್ಲ ಅಂತ ಸರ್. ದಿನ ಬನ್ನಿ, 10 ದಿನ ಮುದ್ದೆ ತಿನ್ಬೋದು. ಬನ್ನಿ ಸ್ವಾಮಿ. ಕರಿಮೆಣಸು ಹಾಕ್ತಾ ಇದ್ದೀನಿ. ಕರಿ ಕಾಳು ಮೆಣಸು. ಎಸ್, ಕಾಳು ಮೆಣಸು ಅನ್ಸೂಯಿ ಅವ್ರು. ಆಮೇಲೆ 2 ಚಕ್ಕೆ. 2 ಚಕ್ಕೆ. 4 ಲವಂಗ. 2 ಚಕ್ಕೆ, 4 ಲವಂಗ. ಆಮೇಲೆ ಗಸಗಸೆ ಹಾಕ್ತದೆ 1 ಸ್ಪೂನ್ ಸರ್. ಗಸಗಸೆ 1 ಸ್ಪೂನು. ಆಮೇಲೆ ಸರ್ ಒಣ ಕೊಬ್ಬರಿ. ಓಕೆ. ಆಮೇಲೆ ಅಚ್ಚ ಖಾರದ ಪುಡಿ ಸರ್. ಅಚ್ಚ ಖಾರದ ಪುಡಿ. ಬಿಜಾಪುರದ ಬಿರಿಯಾನಿ ಹೆಂಗಿರುತ್ತೋ ನನಗಂತೂ ಗೊತ್ತಿಲ್ಲ. ತುಂಬಾ ಚೆನ್ನಾಗಿ ಸರ್. ತುಂಬಾ ಚೆನ್ನಾಗಿರುತ್ತಾ? ನಿಮ್ಮಲ್ಲಿ ಯಾರಿಗೆ ಇಷ್ಟ ಅಂತೇಳಿ ಈ ಬಿಜಾಪುರದ ಬಿರಿಯಾನಿ ಯಾವಾಗ? ಎಲ್ಲರಿಗೂ ಇಷ್ಟ ಸರ್. ನಿಮ್ಮ ಮನೆಯವರಿಗೆಲ್ಲ ಇಷ್ಟ? ಎಲ್ಲರಿಗೂ ಇಷ್ಟ ಇದು. ಹೋಗ್ಲಿ ಬಿಡಿ. ಸರ್ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಧನಿಯಾ ಪುಡಿ. ನೀರು ಹಾಕ್ತಾ ಇದ್ದೀನಿ ಸರ್. ರೊಟ್ಟಿ ಇಟ್ಟಿ ತಟ್ಟದ್ ಕಲ್ತ್ರಾ ಬಿಜಾಪುರಕ್ಕೆ ಹೋದಾಗ? ತಟ್ತೀರಾ? ಹ್ಞೂ ಸರ್. ಜೋಳದ ರೊಟ್ಟಿ ಎಲ್ಲ ಮಾಡ್ತೀರಾ? ಸುಮ್ಮನೆ ರೀ, ಯಜಮಾನ್ರಿಗೆ ಮುದ್ದೆನೆ ಮಾಡ್ಕೊಡಲ್ಲ ಅಂತೀರಾ, ಜೋಳದ ರೊಟ್ಟಿ ಬೇರೆ ತಟ್ತೀರಾ? ಸರ್ ಜೋಳದ ರೊಟ್ಟಿ ಮಾಡ್ತೀನಿ. ರೀ. ಮಾಡ್ತೀನಿ ಸರ್. ಪಾಪ ಅವ್ರು ನೋಡ್ರಿ ಹೆಂಗಿದ್ರು ರಾಮಚಂದ್ರ ಅವ್ರು ಹೆಂಗಾಗ್ಬಿಟ್ರು. ಓಕೆ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ವಾಟರ್. ಇನ್ನೇನ ಜ್ಞಾಪಿಸ್ಕೊಂಡು ರುಬ್ಕೊಳ್ಳಿ, ಏನು ಪರವಾಗಿಲ್ಲ. ಇಲ್ಲ ಸರ್. ಬರೀ ಒಗ್ಗರಣೆ ಹಾಕಿ ಇದಕ್ಕೆ ಹಾಕ್ತೀರಾ? ಹಾಕ್ತೀನಿ ಸರ್. ಓಕೆ, ಹಾಕೊಳ್ಳಿ. ಅದೇನು ಹಾಕ್ತೀರಾ ಹಾಕಿ. ಸಾಕಾ? ಸ್ವಲ್ಪ ಜಾಸ್ತಿ ಈರುಳ್ಳಿ ಫ್ರೈ ಮಾಡ್ಕೋಬೇಕು ಸರ್. ಈರುಳ್ಳಿ ಫ್ರೈ ಮಾಡ್ಕೋಬೇಕಾ? ಬ್ರೌನ್ ಕಲರ್ ಬರೋ ಥರ ಹೆಂಗಾರು ಸರಿ, ಸಾಕು ಬಿಡಿ. ಮಟನ್ನ ಬೇಯಿಸ್ಕೊಂಡಿದೀವಿ, ಅನ್ನ ಮಾಡ್ಕೊಂಡಿದೀವಿ, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀವಿ ಅಲ್ವೇನ್ರಿ? ಹೌದು ಸರ್. ಎಸ್. ಇದಕ್ಕೆ ಏನ್ ಮಾಡ್ತೀರಾ ನಾವು? ಶುಂಠಿ ಬೆಳ್ಳುಳ್ಳಿನ ತಿರ್ಗಿ ಹಾಕೊಳ್ತಾ ಇದ್ದೀರಾ? ಹಾಕೊಂಡು ರುಬ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಕೂಡ ಮಸಾಲೆ ರುಬ್ಬೇಕಾದ್ರೆ ಹಾಕ್ಬೇಕಾಗುತ್ತೆ.
ಓಕೆ, ಶುಂಠಿ ಮತ್ತೆ ಬೆಳ್ಳುಳ್ಳಿ. ಎಸ್ ಮೇಡಮ್. ಓಕೆ, ನೆಕ್ಸ್ಟ್ ಏನು? ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಬೇಕು ಸರ್. ಹಾಕಿ. ಸರ್ ಸಾಸಿವೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ. ಎಸ್ ಮೇಡಮ್. ಜೀರಿಗೆ ಹಾಕ್ತಾ ಇದ್ದೀನಿ ಸರ್. ಹಾಕ್ಕೊಳ್ಳಿ ಮೇಡಮ್. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಆಯ್ತು, ಹಾಕ್ಕೊಳ್ಳಿ, ನಾವೇನು ಬೇಡ ಅನ್ನಲ್ಲ. ಜೀರಿಗೆ ಸ್ವಲ್ಪ ಜಾಸ್ತಿ, ಸಾಸಿವೆ ಸ್ವಲ್ಪ ಕಡಿಮೆ, ಬಿಜಾಪುರದ ಬಿರಿಯಾನಿಗೆ. ಎಸ್ ಮೇಡಮ್. ಕರಿಬೇವು ಹಾಕ್ತಾ ಇದ್ದೀನಿ. ಹಾಕಿ. ಎಸ್ ಮೇಡಮ್. ಸರ್ ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ. ಓಕೆ, ಆಮೇಲೆ ಸರ್ ಈಗ ಮಸಾಲೆ ಹಾಕ್ತಾ ಇದ್ದೀನಿ. ರುಬ್ಬಿರ್ತಕ್ಕಂಥ ಮಸಾಲೆ ಹಾಕ್ಕೊಳ್ಳಿ. ಎಸ್. ನೀರು ಹಾಕ್ತಾ ಇದ್ದೀನಿ ಸರ್. ಓಕೆ, ಮಸಾಲ ತಯಾರಾಯಿತು, ಈರುಳ್ಳಿ ಫ್ರೈ ಆಯಿತು, ಆ ಕಡೆ ಅನ್ನ ಆಯಿತು, ಈ ಕಡೆ ಮಟನನ್ನು ಚೆನ್ನಾಗಿ ಒಂದು 3-4 ವಿಷಲ್ ಕೂಗಿಸ್ಕೊಂಡಿದ್ದಾಯಿತು. ಆಗಿದೆಯಾ? ಓಕೆನಾ? ಓಕೆ, ಏನು ಮಾಡೋಣ ನೆಕ್ಸ್ಟು ಕತೆ? ಎಷ್ಟು ಸ್ವಲ್ಪ ಇಲ್ಲಿ ನೀರು ಇಡಬೇಕು ಸರ್, ದಮ್ ಮಾಡಬೇಕು ಸ್ವಲ್ಪ ಇದು. ಏನು ಇದನ್ನೇನ್ರಿ ದಮ್ ಮಾಡ್ತೀರಾ? 2 ನಿಮಿಷ ಸರ್ ಅಷ್ಟೇ. ಆಯ್ತು, ಆಫ್ ಮಾಡೋಣ ಅದನ್ನ? ಹಾಂ ಆಫ್ ಮಾಡಿ ಸರ್. ಸ್ಟವ್ ಆಫ್ ಮಾಡೋದಾ? ಇಲ್ಲ, ಆಫ್ ಮಾಡೋದಾ? ಇನ್ನು 2 ನಿಮಿಷ ಇರಲಿ ಸರ್. ಆಯ್ತು, ಮುಚ್ಚಿ. ಅದೆಲ್ಲ ಫುಲ್ ಡ್ರೈ ಆಗಬೇಕು ಸರ್. ಅದು ಯಾವುದು? ಇದೆಲ್ಲ ಎರಡೂ ಸೇರಿ ಇದು ಗೊಜ್ಜಾಗ ಡ್ರೈ ಆಗಬೇಕಾ? dry ಆಗ್ಬೇಕು. ಇದಕ್ಕೆ ಅಂದ್ರೆ ಕುಕ್ಕರಲ್ಲಿ ಕೂಗಿಸ್ಕೊಂಡಿರುವಂಥ ಮಾಂಸಕ್ಕೆ ಈ ಮಸಾಲ ಮಸಾಲೆ ಹಾಕ್ಬೇಕಾ? ಹಾಕ್ಬೇಕು. ಹಾಕದಾ? ಹಾಕಿ. ಅನ್ನನ ಸ್ವಲ್ಪ ತೆಗಿತಾ ಇದೀವಿ, ಸ್ವಲ್ಪ ಅಲ್ಲ, ಮೇಲ್ಗಡೆ ಲೇಯರ್ನ ತೆಗೆದುಬಿಡ್ತಾ ಇದೀವಿ. ಹೌದು. ಈಗ ಇದಕ್ಕೆ ಬೇಯಿಸ್ಕೊಂಡಿರ್ತಕ್ಕಂಥ ಮಾಂಸ ಮತ್ತು ಮಸಾಲೆನ ಸುರಿತೀವಿ, ತಿರ್ಗಾ ಅದ್ರ ಮೇಲೆ ಅನ್ನನ ಹಾಕ್ತಿವಿ, ಮುಚ್ತೀವಿ, ಅಲ್ವೇನ್ರಿ? ಹೌದು ಸರ್. ಅದಕ್ಕೆ ಒಂಚೂರು ಕೇಸರಿ ಕಲರ್ ಹಾಕ್ಬೇಕು ಸರ್. ಯಾವ್ದಕ್ಕೆ? ಅದಕ್ಕೆ ತೆಗೆದಿದ್ದೀವಲ್ಲ, ಕೇಸರಿ ಕಲರು. ಓಕೆ, ಎಲ್ಲಿಗ್ರಿ? ಅದಕ್ಕೆ ಸರ್. ಏನೋ ಒಂದು ದಾರಿ ಮಾಡ್ತೀರಾ ನೀವು? ಇಲ್ಲ ಸರ್. ಓಹೋ, ಫುಲ್ ಕಲರ್ಗೆ. ಎಸ್, ಜೀರಿಗೆ ಇದೆ, ಸಾಸಿವೆ ಇದೆ, ಒಳ್ಳೆ ಮಸಾಲ ಇದೆ, ಕುಕ್ಕರ್ಲಿ ಕೂಗಿರೋ ಮಾಂಸ ಇದೆ, ಒಳ್ಳೆ ಗೊಜ್ಜು ತಯಾರು ಮಾಡ್ಕೊಂಡಿದ್ದಾರೆ ಅನಸೂಯ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಾಕೋಣ? ಹಾಕಿ. ಬಿಜಾಪುರದ ಬಿರಿಯಾನಿ. ಓ, ಇನ್ನ ಇದೆಯಾ ಕತೆ? ಇದು ಇನ್ನ ಕತೆ ಇದೆ. ಎಲ್ಲ ಜೀವನ. ಹಾಕಿ. ಇಡೋಣ? ಇದೇನಾ? ಅದೇ ಸರ್. ಇದು ದಮ್ಮಿಂಗಾ ಹೌದು ಸರ್. ನಿಮ್ಮ ಭಾಷೆನಲ್ಲಿ? ನಮ್ಮ ಭಾಷೆಯಲ್ಲಿ ಅವ್ರು ಹೇಳಿದ್ದೀವಿ ಆಯ್ತು. ಸರ್. ಈ ಸ್ಟವ್ ಆಫ್ ಮಾಡೋದಾ? ಅಲ್ಲ ಸ್ವಲ್ಪ ಉರಿತಾ ಇರ್ಬೇಕು ಸರ್. ಹಾಂ, ಸ್ಟವ್ ಉರಿತಾ ಇದೆ. 5 ನಿಮಿಷ ಮುಚ್ಚಿಬಿಡಿ ಸರ್. ಇದ್ರ ಮುಚ್ಚೋಣವಾ? ಈರುಳ್ಳಿ ಹಾಕಿ ಮುಚ್ಚಿಬಿಡ್ತಾರೆ ಸರ್. ಇನ್ನು ಹೇಳ್ರಿ, ಮರ್ತೋಗ್ಬಿಡ್ಬೇಡಿ. ತೊಗೊಳ್ರಿ, ಈರುಳ್ಳಿ ಹಾಕ್ರಿ. ತೊಗೊಳ್ರಿ, ಸ್ಪೂನ್ ತೊಳಿ. ಈರುಳ್ಳಿ ಹಾಕ್ತಾ ಇದ್ದೀನಿ ಸರ್. ಬಾ ಅನ್ಸೂಯ ಅವರೇ, ಈ ನಿಮ್ಮ ಬಿರಿಯಾನಿನೂ ಸಾಕು, ಭಾನುವಾರದೊತ್ತು. ಅದಕ್ಕೆ ಯಜಮಾನ್ರೆ ಬಿರಿಯಾನಿ ತಿನ್ನಲ್ಲ. ತುಂಬಾ ಚೆನ್ನಾಗಿದೆ ಸರ್. ಇದು ಬಿರಿಯಾನಿ ಬೇಡ, ನಂಗೆ ಒಂದು ಮುದ್ದೆ ಮಾಡ್ಕೊಡು ಸಾಕು ಅಂತ ಅರ್ಥ ಪಾಪ ರಾಮಚಂದ್ರ ಅವರು. ಬಿಡಿ, ಆಯ್ತು. ಮುಚ್ಚೋಣ ಇದನ್ನ? ಮುಚ್ಚು ಸರ್. ಫೈನಲ್ ಮುಗಿತಾ? ಇನ್ನೇನು ಮುಗಿಸ್ ಸರ್, ಇನ್ನೇನಿಲ್ಲ. ಅಪ್ಪ, ಮೇಲಿಂದ ದಮ್ ಮಾಡೋದು ಕೇಳಿದೀವಿ, ನಮ್ಮ ಅನ್ಸೂಯ ಅವರು ಕೆಳಗಿಂದ ದಮ್ ಮಾಡಿದ್ದಾರೆ. ನೋಡೋಣ ಅದೇನಾಗುತ್ತೆ ಕತೆ ಅಂತ. ತುಂಬಾ ಚೆನ್ನಾಗಿತ್ತು ಸರ್. ನೋಡೋಣ ಮೇಡಮ್. ಹಾಕಿ. ಏನೇನು ಹಾಕ್ತೀರಾ ಫಸ್ಟು? ಫಸ್ಟು ಇದನ್ನ ಹಾಕ್ತೀನಿ ಸರ್. ಓಕೆ. ಎಷ್ಟು ದಿನ ಇದ್ರಿ ಬಿಜಾಪುರಲ್ಲಿ? 1 ತಿಂಗಳಿದ್ದೆ ಸರ್. 1 ತಿಂಗಳಿಗೆ 1 ಬಿರಿಯಾನಿ. ರೊಟ್ಟಿ ಕಲ್ತ ಸರ್. ರೊಟ್ಟಿ ಪಲ್ಯಗಳು ಪಲ್ಯಗಳೆಲ್ಲ ಮಾಡ್ತೀರಾ? ಅದಕ್ಕೆ ನಿಮ್ಮ ಯಜಮಾನ್ರು ಹೇಳೋದು ಮುದ್ದೆ ಮಾಡ್ಕೊಡೋ, ನೀನು ಏನು ರೊಟ್ಟಿ ಮಾಡಬೇಡ, ಪಲ್ಯ ಮಾಡಬೇಡ, ಬಿರಿಯಾನಿ ಮಾತ್ರ ಮಾಡಲೇಬೇಡ ಅಂತ. ಮಾಡ್ಲೇಬಿಡೋಣಲ್ಲ, ನೀವು ಮಾಡ್ಕೊಳ್ಳಿ. ನೀವು ಮಾಡ್ಕೊಳ್ಳಿ, ನನಗೆ ಹಿಂಸೆ ಕೊಡಬೇಡಿ. ನಾನು ತಿನ್ನಲ್ಲ. ಕರೆಕ್ಟು. ಹಾಕಿ ಹಾಕಿ. ಯಾಕಂದ್ರೆ ಬಿರಿಯಾನಿ ಇದೇ ತರ ಸೈಡಲ್ಲೇ ತೆಗಿತಾ ಹೋಗ್ಬೇಕು, ಮೇಲ್ಮೇಲೆ ತೆಗಿಬಾರ್ದು. ಒಂದು ಸೈಡಿಂದ ಬಿರಿಯಾನಿ ತೆಗಿತಾ ಬರ್ಬೇಕು. ನೋಡಿ, ಪಾತ್ರೆಯಲ್ಲಿ ಈ ತರ ಸೈಡಿಂದ ಖಾಲಿ ಆಗ್ತಾ ಇರಬೇಕು. ಅವಾಗ ನಿಮಗೆ ಅನ್ನ, ಮಟನ್ನು, ಚಿಕನ್ ಏನು ಹಾಕಿರ್ತೀವೋ ಅದು ಸಿಗ್ತಾ ಹೋಗುತ್ತೆ. ಸರ್ ಮಟನ್ ಬಿರಿಯಾನಿ ರೆಡಿ ಆಗಿದೆ ಸರ್ ನಿಮಗೋಸ್ಕರ. ಯಾವ ಊರಿಂದು? ಬಿಜಾಪುರದ. ಬಿಜಾಪುರದ ಶೈಲಿಯ ಮಟನ್ ಬಿರಿಯಾನಿ ಮಾಡಿದ್ದಾರೆ ಅನಸೂಯ ರಾಮಚಂದ್ರ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಫಸ್ಟ್ ತಿಂದು ನೋಡ್ತೀವಿ. ಕಲರ್ಫುಲ್ ಆಗಿದೆ, ಗಮ್ ಅಂತ ಇದೆ. ಚೆನ್ನಾಗಿದ್ರೆ ನಿಮ್ಗೆ, ಇಲ್ಲ ಅಂದ್ರೆ ನಮ್ಗೆ. ಬನ್ನಿ. ಯಾರ ಜೊತೆ ಬಂದಿದ್ದೀರಾ ಅನಸೂಯ ಅವರೇ? ಯಜಮಾನ್ರು ಬಂದಿದ್ದಾರೆ ಸರ್. ಯಜಮಾನ್ರು ಕರೆಯೋಣ? ಆಯ್ತು ಸರ್. ಏನಂತ ಕರಿತೀರಾ ಮನೇಲಿ ಯಜಮಾನ್ರನ್ನ? ರೀ ಅಂತ ಕರಿತೀವಿ. ಹೆಂಗ್ರಿ ಅಂತ ಕರಿತೀರಾ? ಕರೀರಿ ನೋಡೋಣ. ರೀ ಬನ್ನಿ.
ಐ ಫುಲ್ ಖುಷಿ. ರಾಮಚಂದ್ರ ಅವರೇ ಬನ್ನಿ ಸರ್, ಬನ್ನಿ ಸರ್, ನಮಸ್ಕಾರ. ಬನ್ನಿ. ಎಲ್ಲಿ ಕೆಲಸ ಮಾಡ್ತಾರೆ ರಾಮಚಂದ್ರ ಅವರು? ಕಿರ್ಲಸ್ಕರ್ ಯಾವ್ದು ಟೊಯೋಟಾ ಕಿರ್ಲೋಸ್ಕರ? ಅಲ್ಲ, ಹಳೆ ಕಿರ್ಲೋಸ್ಕರ? ಹಳೆ ಕಿರ್ಲಸ್ಕರ್. ಓಕೆ ಓಕೆ ಓಕೆ. ಎಲ್ಲಿ ಹೋಗ್ತೀರಿ? ಗೋವಿನಹಳ್ಳಿ ಐತಿ, ಎಲ್ಲಿ? ನೆಲಮಂಗಲ ಹತ್ರ. ಹೌದೇನು? ಎಷ್ಟು ವರ್ಷ ಸರ್ವಿಸು? ಆಯ್ತು ಸರ್, 57 ವರ್ಷ ಆಯ್ತು. ಅಪ್ಪ 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 ಅಪ್ಪ, ವೆರಿ ಗುಡ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಶ್ರೀಮತಿಯವರು ಬಂದು ಒಳ್ಳೆ ಒಂದು ಬಿರಿಯಾನಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಬಿಡಿ, ಟೇಸ್ಟ್ ಮಾಡೋಣ. ಮೂರ್ತಿ ಬರ ಇಲ್ಲಿ. ನನಗೆ ಗೊತ್ತು ಬಿರಿಯಾನಿ ನಿಮ್ಗೆ ಇಷ್ಟ ಇಲ್ಲ ಅಂತ, ಆದರೂ ಸ್ವಲ್ಪ ಕಷ್ಟಪಟ್ಟು ತಿನ್ನಿ. ಹೇಳಿದ್ದೀನಿ ನಿಮ್ಮ ವೈಫ್ಗೆ ನಾಳೆಯಿಂದ ಮುದ್ದೆ ಮಾಡ್ಕೊಡಿ ಅಂತ. ಇಷ್ಟ ಅಂತಲ್ಲ, ಒಂದ್ಸರಿ ತಿಂತಾರೆ ಅಷ್ಟೇ. ಒಂದ್ಸರಿ ತಿಂತಾರೆ ಅಷ್ಟೇನೆ ಪಾಪ, ಬೇಜಾರು ಮಾಡ್ಕೊಳ್ಳಿ, ತಿನ್ಬೇಕಲ್ಲ, ಇನ್ನೇನು ಮಾಡೋದು. ತೊಳಿ ಸರ್, ತಿನ್ ನೋಡಿ, ಹಾಕೊಳ್ಳಿ. ಟೇಸ್ಟ್ ಮಾಡೋದಾ ಅನ್ಸೂಯ ಅವರೇ? ಮಾಡಿ ಸರ್, ಧೈರ್ಯ. ಚೆನ್ನಾಗಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ. ಇಲ್ಲ, ತುಂಬಾ ಚೆನ್ನಾಗಿತ್ತು, ನೀವೇ ಹೇಳ್ತೀರಾ. ಹೌದಾ? ರಾಮಚಂದ್ರ ಅವ್ರು ಹೇಳ್ತಾರೆ, ನಾನು ಹೇಳೋದು ಏನು ಬೇಕಾಗಿಲ್ಲ. ಅವ್ರಿಗೂ ಇಷ್ಟನೇ. ಹ್ಞೂ, ಹಗಲೆಲ್ಲ ಮಕ್ಕಳಿಗಾದ್ರೆ ಯಾವಾಗಲೂ ಮಾಡಬೇಕು. ಚೆನ್ನಾಗಿದೆ, ಸರ್, ತುಂಬ ಟೇಸ್ಟ್ ಇರುತ್ತೆ. ಚೆನ್ನಾಗಿದೆ, ಮಕ್ಕಳಿಗೆ ಈ ಥರ ಮಾಡಿದ್ರೆ ಇಷ್ಟ ಸರ್. ಒಟ್ಟಿಗೆ ಕೂಗಿಸ್ಬಿಟ್ರೆ ತಿನ್ನಲ್ಲ ಸರ್. ಚೆನ್ನಾಗಿದೆ ಮೇಡಮ್. ಹೆಂಗಿದೆ ಅಂದರೆ ಬಿರಿಯಾನಿ ಅನಿಸ್ತಾ ಇಲ್ಲ. ಈ ಗೀ ರೈಸ್ ಥರ, ನಾವು ಗೀ ರೈಸ್ಗೆ ಯೂಶಲಿ ಜೀರಿಗೆ ಜಾಸ್ತಿ ಹಾಕ್ತೀವಿ, ಆ ಗೀ ರೈಸ್ಗೆ ಹಾಕೊಂಡು ತಿನ್ನಂಗಿದೆ. ಬಟ್ ಹೊಸ ರುಚಿ, ಒಂದೇ ಒಂದು ಟೇಸ್ಟಲ್ಲಿ ಹೇಳ್ಬೋದು ನೀವು ಹೆಂಗಿದೆ ಅಂತೇಳಿ. ಫಸ್ಟ್ ಕ್ಲಾಸಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿ ಮಾಡಿದ್ದೀರಾ. ಮಟನ್ ಬೆಂದಿದೆಯಾ ಸರ್? ಸರ್ ಹೆಂಗಿದೆ? ಚೆನ್ನಾಗಿದೆ ಸರ್, ಚೆನ್ನಾಗಿ ಚೆನ್ನಾಗಿದ್ಯಾ? ಮಾಡ್ತಾರೆ, ನನಗೆ ಇಷ್ಟ ಆಗಲ್ಲ ಅಷ್ಟೇ. ಅಷ್ಟೇ, ನಾವೇನು ಮಾಡೋಕ್ಕಾಗುತ್ತೆ? ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ, ನಮ್ಗೆ ಇಷ್ಟ ಆಗಬೇಕಲ್ಲ. ಅದೇ ಮನೆಯಲ್ಲಿ ಮಕ್ಕಳೆಲ್ಲ ಚೆನ್ನಾಗಿ ತಿಂತಾರೆ. ಎಷ್ಟೆಲ್ಲ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಸರ್ ಈ ಬಿರಿಯಾನಿ. ಬಟ್ ಸ್ವಲ್ಪ ಕೆಲಸ ಜಾಸ್ತಿ ಸ್ವಲ್ಪ ಜಾಸ್ತಿ ಅಲ್ಲ? ಸ್ವಲ್ಪ ಗಾಬರಿ ಆಯ್ತಿಲ್ಲ ಅಷ್ಟೇ ಸರ್. ನನಗೆ ಮನೇಲಾದ್ರೆ 2 kg 3 kg ಮಾಡ್ತೀನಿ ಸರ್. ಊರಲ್ಲಂತೂ ನಮ್ಮ ತಾಯಿ ಮನೆಯಲ್ಲಿ ಹೌದಾ? 5 kg 6 kg ಮಾಡ್ತೀನಿ ಸರ್, ಒಟ್ಟಿಗೆ ಹಬ್ಬಕ್ಕೆ ಎಲ್ಲ. ಅಲ್ಲ, ನೀವಿಲ್ಲಿ ಅಡಿಗೆ ಮಾಡ್ತಾ ಇದ್ರಿ, ರಾಮಚಂದ್ರ ಅಲ್ಲಿ ಬೇಗುಡ್ತಾ ಇದ್ರು. ಅವ್ರಿಗೆ ಸೆಕೆ ಅಲ್ಲ, ಮೊದಲೇ ಇದಾಗ್ಬಿಟ್ರಲ್ಲ, ಇದು ಶುಂಠಿ ಬೆಳ್ಳುಳ್ಳಿ ಹಾಕ್ಲೇ ಇಲ್ಲ. ಹಾಕ್ಲೇ ಇಲ್ಲ. ಎಂತ ಟೆನ್ಷನ್ ನಮ್ಗೆ, ಇವ್ರು ಅಡಿಗೆ ಮಾಡೋದು ನಾವು ಟೆನ್ಷನ್ ತಗೋಬೇಕು ಅಲ್ಲ ರಾಮಚಂದ್ರ ಅವ್ರೆ? ಹಾಕೋದೇ ಬರ್ತ್ಬಿಟ್ರು. ಫಸ್ಟ್ ಕ್ಲಾಸ್ ಮಾಡಿದ್ರ, ಓಕೆ ಸರ್. ಖುಷಿ ಆಯ್ತು. ಎಲ್ಲ ಚೆನ್ನಾಗಿ ಮಾಡಿದೆ ಅಂತ ಹೇಳಿ ಬಂದವರೆಲ್ಲ ಮನೆ ತಿಂದರೆ ಬಿರಿಯಾನಿ ಚೆನ್ನಾಗಿ ತೋರಿಸಿಲ್ಲ. ಇಲ್ಲ ಸರ್, ಇಲ್ಲ. ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದ್ದೇನೆ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ. ನೆನೆ ಅದ್ಭುತ ಮಾಡಿದ, ಚೆನ್ನಾಗಿ ಮಾಡಿದ. ಥ್ಯಾಂಕ್ ಯು. ಮಟನ್ ಚೆನ್ನಾಗಿ ಬಂದಿದೆ. ಚಿಕನಲ್ಲೂ ಚೆನ್ನಾಗಿರುತ್ತೆ ಸರ್. ಸೇಮ್ ಏನೇ? ಸೇಮ್ ಇದೆ ಇದೇ ಥರನೇ ಚಿಕನ್ 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 ಅಷ್ಟೇ. ಅದನ್ನ ಕುಕ್ಕರ್ಗೆ ಹಾಕಂಗಿಲ್ಲ, ಡೈರೆಕ್ಟ್ ಹಾಕೊಂಡ್ಬಿಡ್ತೀವಿ. ಮಟನ್ ಹಾಕಿ ಕುಕ್ಕರ್ ಹಾಕಬೇಕು. ಬೇಯಬೇಕು. ಎಲ್ಲಿ ಮನೆ ಇರೋದನ್ರಿ? ಸರ್, ದಾಸಹಳ್ಳಿ ಸರ್, ಮೆಟ್ರೋ ಬನ್ನಿ, ಊಟಕ್ಕೆ ಬನ್ನಿ, ವೋಚರ್ ಕೊಡ್ತೀನಿ. ನೋಡಿರ ಹೋಟೆಲ್ನ? ಹೋಟ್ಲ್ ನೋಡಿಲ್ಲ ಸರ್, ಇವರು ಅಲ್ಲಿಂದ ಪಾರ್ಸಲ್ ತರಿಸ್ತಾರೆ. ತಂದು ಕೊಡ್ತೀವಿ. ಮೊಮ್ಮಗ ಇದೆ ಸರ್, ಸಣ್ಣ ಪಾಪು, 5 ತಿಂಗಳ ಪಾಪು, ಎಲ್ಲೂ ಹೋಗಕ್ಕಾಗಲ್ಲ. ಅದಕ್ಕೆ ಮನೆಗೆ ತರಿಸ್ಕೊತೀವಿ. ಯಾಕೆ ಮಗಳು? ಮಗಳು ಮನೇಲಿ ಒಬ್ಬಳೇ ಇರ್ತಾರೆ. ಏನಾಗಲ್ಲ, 5 ನಿಮಿಷ ಬಂದ್ರೆ ರೇ. ಒಳ್ಳೆ ಬಿರಿಯಾನಿ, ಅದ್ಭುತವಾಗಿ ಬಿರಿಯಾನಿ ಮಾಡಿದ್ರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆಯ ಒಂದು ಬಿಜಾಪುರದ ಬಿರಿಯಾನಿ ಮಾಡಿಕೊಟ್ಟಿದ್ದಾರೆ. ತುಂಬ ಟೇಸ್ಟ್ಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ಮಸಾಲ ಕಡಿಮೆ ಇದೆ, ಸ್ವಲ್ಪ ಜಾಸ್ತಿ ಅನ್ನ ತಿನ್ಬೋದೇನೋ ಅನ್ನಿಸ್ತಾ ಇದೆ. ಓಕೆ, ಯಾವಾಗಲೂ ಒಂದೇ ಥರ ಬಿರಿಯಾನಿ ತಿನ್ನೋದಕ್ಕಿಂತ ಈ ಥರ ಬಿರಿಯಾನಿನ ಟ್ರೈ ಮಾಡ್ಕೊಳ್ಳಿ, ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿ. ದಮ್ ಬಿರಿಯಾನಿ ಮಾಡುವ ವಿಧಾನ: ಕುಕ್ಕರ್ಗೆ ಮಟನ್, ಅಚ್ಕಾರದ ಪುಡಿ, ಅರಿಶಿನ, ಎಣ್ಣೆ, ಉಪ್ಪು, ನೀರು ಹಾಕಿ ಮುಚ್ಚಳ ಮುಚ್ಚಿ 4 ವಿಸಲ್ ಕೂಗಿಸಿ. ಒಂದು ಪಾತ್ರೆಗೆ ಎಣ್ಣೆ, ಏಲಕ್ಕಿ, ಪಲಾವ್ ಎಲೆ, ಕಾಳು ಮೆಣಸು, ಪುದೀನ ಹಾಕಿ ಹುರಿದು ನೀರು ಹಾಕಿ ನೀರು ಕುದಿಯುವಾಗ ತೊಳೆದ ಅಕ್ಕಿ, ಉಪ್ಪು ಹಾಕಿ ಬೇಯಿಸಿ. ಮಿಕ್ಸಿ ಜಾರಿಗೆ ಕಾಳು ಮೆಣಸು, ಚಕ್ಕೆ, ಲವಂಗ, ಗಸಗಸೆ, ಒಣ ಕೊಬ್ಬರಿ ತುರಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ನೀರು ಹಾಕಿ ರುಬ್ಬಿ ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕಿ ಹುರಿದು ತೆಗೆದಿಟ್ಟ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಹಾಕಿ ಹುರಿದು ರುಬ್ಬಿದ ಮಸಾಲ, ನೀರು ಹಾಕಿ ಚೆನ್ನಾಗಿ ಬಾಡಿಸಿ ಬೇಯಿಸಿದ ಮಟನ್ಗೆ ಹಾಕಿ ಉಪ್ಪು ಸೇರಿಸಿ ಚೆನ್ನಾಗಿ ಹುರಿಯಿರಿ. ಬೆಂದ ಅನ್ನವನ್ನು ಸ್ವಲ್ಪ ಭಾಗ ತೆಗೆದು ಕೇಸರಿ ಬಣ್ಣ ಹಾಕಿ ಕಲಿಸಿಕೊಳ್ಳಿ. ಬೆಂದ ಮಟನ್ ಮಸಾಲವನ್ನು ಬೇಯಿಸಿಕೊಂಡ ಅನ್ನಕ್ಕೆ ಹಾಕಿ ಮೇಲೆ ಕಲಿಸಿಕೊಂಡ ಕೇಸರಿ ಅನ್ನ ಹಾಕಿ ಬಿಸಿ ನೀರಿಟ್ಟು ಮೇಲೆ
ಕರಿದ ಈರುಳ್ಳಿ ಮುಚ್ಚಿ 5 ನಿಮಿಷ ಬೇಯಿಸಿದರೆ ಬಿಜಾಪುರ ಶೈಲಿಯ ದಮ್ ಬಿರಿಯಾನಿ ನಿಮ್ಮ ಮನೆಯಲ್ಲೂ ಯಾರು ಬರ್ತಾ ಇದ್ದಾರೆ ಮುರಳಿ ಅವರೇ? ಏನು ಸಮಾಚಾರ? ಯಾರನ್ನು ಕರೆಸಿ ಅಡುಗೆ ಮಾಡ್ತಾ ಇರೋದ ಕೇಳ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪೆಪ್ಪರ್ ಸಾಲ್ಟಿನ ದೇವರಾಜ್ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಅಡುಗೆನ ಮಾಡ್ತಾ ಇದ್ದಾರೆ. ಅವ್ರು ಹೇಳೋದು ಒಂದೇನೆ, ಸರ್ ನನಗೆ ಪ್ಯಾಕೆಟಲ್ಲಿ ಸಿಗೋವಂಥ ಪುಡಿಗಳಾಗಲ್ಲ, ಏನು ಟೇಸ್ಟಿಂಗ್ ಸಾಲ್ಟ್ ಹಾಕಲ್ಲ, ಹಳೇ ಕಾಲದ ಅಡುಗೆ ತಿನ್ನೋಡಿ ತುಂಬ ಚೆನ್ನಾಗಿರುತ್ತೆ, ಆ ಥರ ತಿನ್ನಬೇಕು ಅಂದರೆ ಪೆಪ್ಪರ್ ಸಾಲ್ಟ್ ನಮ್ಮ ಹೋಟೆಲಿಗೆ ಬನ್ನಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ದೇವರಾಜ್ ಅವ್ರನ್ನ ಕರ್ಕೊಂಡ್ಬರ್ತಾ ಇದ್ದೀನಿ. ಸರ್ ಬನ್ನಿ ಬನ್ನಿ ದೇವರಾಜ್ ಅವರೇ, ನಮಸ್ಕಾರ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಬನ್ನಿ. ಏನು ಮಾಡ್ತೀರಾ ದೇವರಾಜ್ ಅವರೇ ನೀವು? ಸರ್ ಚಿಲ್ಲಿ ಪೆಪ್ಪರ್ದಂತೂ ಚಿಲ್ಲಿ ಪೆಪ್ಪರ್ ಚಿಕನ್ ಫ್ರೈ ಮಾಡ್ತೀವಿ. ಚಿಲ್ಲಿ ಓಕೆ, ಪೆಪ್ಪರ್ ಚಿಕನ್ ಡ್ರೈ ಐಟಮ್. ಎರಡು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬೇರೆ ಇರ್ತದೆ. ಡ್ರೈ ಐಟಮ್. ರೈಟ್. ಒಳ್ಳೆ ಡ್ರೈ ಐಟಮ್ ಮಾಡೋಕ್ಕೋಸ್ಕರ ದೇವರಾಜ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಓಕೆ, ಶುರು ಮಾಡೋಣ. ದೇವರಾಜ್ ಅವರೇ ಮಾಡಕ್ಕೆ ಅಂತ ಹೇಳಿ ಸರ್. ಪೆಪ್ಪರ್ ಚಿಲ್ಲಿ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ದಪ್ಪ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಅರಿಶಿನ, ಕಾಳು ಮೆಣಸಿನ ಪುಡಿ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಏನ್ ಕೊಡ್ಲಿ ನಿಮ್ಗೆ ಇವಾಗ? ಕುಕ್ಕರ್ ಕೊಡಿ. ಯಾಕೆ ಸ್ವಾಮಿ ಕುಕ್ಕರ್ ದೇವರಾಜ್ ಅವರೇ? ಸರ್ ಚಿಕನ್ ಒಂದು ಕುಗ್ಸ್ಕೊಂಡ್ರೆ ಹಂಗಂತ ಫ್ರೈ ಮಾಡುವಾಗ ಸ್ವಲ್ಪ ಸಾಫ್ಟ್ ಆಗಿರ್ತದೆ. ಏನೋ ಹೇಳಿ, ನಿಮ್ ಖುಷಿ. ಚಿಕನ್ ಹಾಕ್ತಾ ಹಾಕಿ. ಬೈಲರ್ ಚಿಕನ್ ಇಲ್ಲ ಬಾಯ್ಲರ್ ಚಿಕನ್ ಸರ್. ವಿತ್ ಬೋನಾ ವಿತೌಟ್ ಬೋನಾ? ವಿತ್ ಬೋನ್ ಸರ್. ವಿತ್ ಬೋನ್ ಚಿಕನ್. ಓಕೆ, ಏನು ನೀರ್ ಹಾಕ್ತೀರಾ? ಸ್ವಲ್ಪ ದಿನ ಏನು ಮಾಡಿ ಬಿಡಿ ಸರ್. ನೀರು ಹಾಕೊಳ್ಳಿ, ಬೇಕಂದ್ರೆ ನೀರು ಹಾಕೊಳ್ಳಿ. ಸ್ವಲ್ಪ ಹಾಕ್ತೀವಿ ಸರ್. ಸ್ವಲ್ಪ ಹಾಕೊಳ್ಳಿ. ಉಪ್ಪು ಖಾರ ಏನಾರು ಹಾಕ್ತೀರಾ? ಆಗ್ತದೆ ಸರ್, ಆಗ್ತದೆ ಸರ್. ಹಾಕಿ. ಹೆಂಗಿದೆ ಪೆಪ್ಪರ್ ಸಾಲ್ಟ್? ಚೆನ್ನಾಗಿ ನಡೀತಾ ಇದೆಯಾ? ನಡೀತಾ ಇದೆ ಸರ್. ನೀವು ಎಷ್ಟು ಗಂಟೆ ಸಿಗ್ತೀರಾ ಅಲ್ಲಿ? ನಾನು ಬೆಳಿಗ್ಗೆ 7:30 ರಾತ್ರಿ 10 ಅಲ್ಲೇ ಇರ್ತೀನಿ. ನಾನು ಅಲ್ಲೇ ಮಲಗಿರ್ತೀನಿ ರೂಮ್ನಲ್ಲಿ. ಹೌದಾ? ವಾರಕ್ಕೊಂದ್ಸ ಮನೆಗೆ ಹೋಗ್ತೀನಿ ಅಷ್ಟೇ. ಓಕೆ, ನಂಗೆಲ್ಲ ಅನುಕೂಲ ಮಾಡ್ಕೊಟ್ಟಿದ್ದಾರೆ ನಮ್ಮ ಯಜಮಾನ್ರು. ಯಜಮಾನ್ರು ಮಾಡ್ಕೊಟ್ಟಿದ್ದಾರಾ? ಹಾಂ. ಓಕೆ, ಉಪ್ಪು ಹಾಕಾಯ್ತು. ವೆರಿ ಗುಡ್. ಏನು ಬೇಕು? ಸ್ವಲ್ಪ ಪೆಪ್ಪರ್ ಪುಡಿ. ಓಕೆ 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 ಓಕೆ. ನಿಮ್ಮ ಯಜಮಾನ್ ಅಡುಗೆ ಮಾಡ್ತಾರಾ? ಯಜಮಾನ್ರು ಬರಲ್ಲ ಸರ್, ನಮ್ಮ ಬರಲ್ವಾ? ಯಜಮಾನ್ರು ಮಾಡ್ತಾರೆ. ಯಾರು? ನಾವು ಶ್ರೀಮತಿಯವ್ರು ಮಾಡ್ತಾರೆ. ಶ್ರೀಮತಿಯವ್ರು ಏನು ಕುಕ್ಕಿಂಗ್ ಇದೆಲ್ಲ ಬಂದು ಮಾಡ್ತಾರಾ? ನಿಂತಿರ್ತಾರೆ ಗಂಟೆ ಗಟ್ಟಲೆ. ನಿಂತಿರ್ತಾರೆ, ನಿಂತ್ಕೊಳ್ಳೆ. ಕೆಲವೆಲ್ಲ ಮಾಡ್ತೀವಿ ಅಂತ ಅವರು ಒಂದೊಂದ್ಸಲ ಮಾಡ್ತಾರೆ. ಹೌದಾ? ನಾವು ಬೇಡಮ್ಮ ಅಂತೀವಿ. ಹಂಗ ಅಯ್ಯೋ, ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇದೆ. ವೆರಿ ಗುಡ್. ಮುಚ್ಚೋಣ? ಹೌದು ಸರ್. ಎಷ್ಟು ವಿಷಲ್ ಕೂಗ್ಸೋಣ? ಒಂದೇ ಸರ್ ಸರ್. ಓಕೆ, ಚಿಕನ್ ಪೆಪ್ಪರ್ ಚಿಲ್ಲಿ ಡ್ರೈ ಅನ್ನ ಮಾಡೋಕ್ಕೋಸ್ಕರ ದೇವರಾಜ್ ಅವರು ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಒಂದು ವಿಷಲ್ ಕೂಗಿದ್ರೆ ಸಾಕು ಅಂತ ಬೇರೆ ಹೇಳಿದ್ದಾರೆ. ಆ ಕಡೆ ಒಳ್ಳೆ ಇಟ್ಬಿಡಿ ಸರ್. ಆ ಕಡೆ ಫ್ರೈ ಇಟ್ಬಿಡಿ. ಮಾಡ್ತಿರ್ತೀವಿ ಸರ್ ಬೇರೆ ಐಟಮ್. ಫ್ರೈ ಮಾಡಿದ ತಕ್ಷಣ ತೆಗೆದಕ್ಕೆ ಹಾಕಿ ಅಲ್ವಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಇದು ನೀವು ಹೋಟೆಲ್ ಮಾಡ್ತೀರಾ ದೇವರಾಜ್ ಅವರೇ? ಇಲ್ಲ ಸರ್, ಇದು ಮನೆಗೆ ನಾವು ಮನೆಗಳಿಗೆ ಕ್ಯಾಟರಿಂಗ್ ಗಳಿಗೆ ಮಾಡ್ಕೊಡ್ತೀರಾ? ಮಾಡಲ್ಲ ಇದನ್ನ. ಹೋಟೆಲ್ ಸಿಕ್ಕಲ್ಲ. ಇದು ಗ್ರೇವಿ ಹೆಚ್ಚಿಗೆ ಇರಲ್ಲ. ಓಕೆ, ಸ್ಟೈಲಿ ಬೇರೆ ಇರ್ತದೆ. ಓಕೆ. ಕೆಲವರು ನಾವು ಇದು ಕೆಲವು ಗೊತ್ತಿರೋರು ಕೇಳ್ತಾರೆ, ಮಾಡ್ಕೊಡ್ತೀವಿ ಅಷ್ಟೇ. ಹಂಗಂತೀರಾ? ಹೋಟ್ಲು ಕೇಳ್ತಾರೆ ಆ ಥರ ಮಾಡ್ಕೊಡಿ ಅಂತ. ಓಕೆ, ಹಳೇ ಸ್ಟೈಲು ದೇವರಾಜ್ ಅವರೇ ಮಾಡ್ಕೊಡಿ ಅಂತ. ಮೆನುವಲ್ಲಿ ಇದೆ ಇದು. ಹೌದೇನು? ಇದೆ. ಬೇಜಾರಾದಾಗ ಒಬ್ರೆ ಕೂತಾಗ ಇತ್ಯಾದಿ ಆಗೆಲ್ಲ ಸೈಡ್ ಅಲ್ಲಿ ಟಾನಿಕ್ ಗಿನಿಕ್ ಇಟ್ಕೊಂಡಾಗ ಇರುತ್ತೆ ಅಂತೀರಲ್ಲ. ಎರಡು ಮಾತಲ್ಲ. ಓಕೆ, ನೀವೇ ನೇರವಾಗಿ ಹೇಳ್ತಾ ಇರ್ತೀರಲ್ಲ. ಎರಡು ಮಾತು ಆಗ್ತದೆ ನೇರ. ಓಕೆ, ಏನಿದು ಸರ್? ಬೆಳ್ಳುಳ್ಳಿ ಆಗ್ತದೆ ಸರ್. ಬೆಳ್ಳುಳ್ಳಿನ ಹಾಕ್ತಾ ಇದ್ದಾರೆ. ಬೆಳ್ಳುಳ್ಳಿನ ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊಳ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಸರ್ ಹಸಿಮೆಣಸಿನಕಾಯಿ ಆಗ್ತಾ ಇದೆ. ಹಸಿರು ಮೆಣಸಿನ್ಕಾಯಿ, ಖಾರಕ್ಕೆ ಮೆಣಸಿನ್ಕಾಯಿ, ಓಕೆ, ಕ್ಯಾಪ್ಸಿಕಮ್ ಆಗ್ತಾ ಇದೆ. ಕ್ಯಾಪ್ಸಿಕಮ್ಮು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ಓಹೋ, ಓಕೆ. ಬಿಡಿ ಮಾಡ್ತೀನಿ. ಈರುಳ್ಳಿ ಆಗ್ತಾ ಇದೆ ಸರ್. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲವನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದೀವಿ. ಸಾಕಾಯ್ತು ಸರ್? ಸಾಕು. ಅದು ಪುದೀನ ಆಗ್ತಾ ಇದೆ ಸರ್. ಪುದೀನ ರುಬ್ಬಿಂಗ್ ಇದೆಯಾ? ಇಲ್ಲ ರುಬ್ಬಿಂಗ್ ಇಲ್ಲ. ಇಲ್ಲ ಇಲ್ಲ ಇಲ್ಲವೇ ಇಲ್ಲ. ಎಸ್, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಸರ್. ಹಾಗೆ ಸರ್. ಓಕೆ, ಆಮೇಲೆ ಟೊಮೊಟೊ ಹಾಕ್ತೀನಿ. ಎಸ್ ಸರ್. ಟೊಮೆಟೊ, ದಪ್ಪಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ. ಓಕೆ 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 ಓಕೆ. ಅಷ್ಟು ಪುಡಿ ಆಗ್ತದೆ ಸರ್. ಸ್ವಲ್ಪ ಅರ್ಶಿನ ಪುಡಿ. ವೈಫ್ ಏನು ಮಾಡ್ತಾರೆ ನಿಮ್ಮ ವೈಫು ದೇವರಾಜ್? ಸರ್ ಏನಿಲ್ಲ, ಮನೆ ಸರ್. ಮಲ್ಲಿದಾರ? ಕರ್ಕೊಂಬರ್ಬಾರ್ದ ಇವತ್ತು? ಯಾವ್ದು ಬರಲ್ಲ ಸರ್. ಕರ್ದಿರೆ, ನೀವು ಪ್ರೀತಿಯಿಂದ ಕರ್ದಿರೆ ಬಂದಿರೋರು.
ಇಲ್ಲಿ ಸೊಸೆ ಇದ್ರು ನಮ್ಮ ಮಕ್ಕಳೆಲ್ಲ ಇರ್ತಾರೆ. ಇರ್ಲಿ ಬಿಡಿ, ಸೊಸೆ ಮಕ್ಕಳು ಎಲ್ಲ ಇರ್ತಾರೆ, ಮೊಮ್ಮಕ್ಕಳು ಇರ್ತಾರೆ, ಆದ್ರೂ ನೀವು ಇರ್ಬೇಕಲ್ಲ ಅವ್ರ ಜೊತೆಗೆ. ತೆಗಿನ ತೆಗೀರಿ ಸರ್. ನೀರು ಹಾಕೋಣ. ಚಿಕನ್ ನೀರು ಬೇಕಾ? ಸ್ವಲ್ಪ ಹಾಕ್ಬೇಕು ಇದಕ್ಕೆ. ಸ್ವಲ್ಪ ಚಿಕನ್ ಬೇಯಿಸಿರೋಂಥ ನೀರು. ಇನ್ನೊಂದು ಸ್ವಲ್ಪ ಕೊಡಿ, ಇನ್ನೊಂದು ಸ್ವಲ್ಪ ಕೊಡಿ. ಸ್ವಲ್ಪ ಬೇಕಾ? ಮಸ್ತ್ ಸಾಕಾಯ್ತು, ಹಾಕ್ಬಿಡಿ ಸರ್. ಓಕೆ, ಚಿಕನ್ ಹಾಕ್ಬಿಡಿ. ಚಿಕನ್ ಹಾಕೋಣ. ಹಾಂ. ಫುಲ್ ಹಾಕ್ಬಿಡ್ಲಾ? ಹಾಕಿ ಸರ್, ಬೇಕಾಗುತ್ತೆ. ಬಿಡಿ, ಒಂದು ನಿಮಿಷ ಬಿಡಿ, ಒಂದು ನಿಮಿಷ ಬಿಡಿ. ಸರಿ. ಓಕೆ, ಡ್ರೈ ಆಗಬೇಕಲ್ಲ ಇದು? ಆಗುತ್ತೆ, 2 ನಿಮಿಷ ಆಗುತ್ತೆ ಸರ್. ಆಗುತ್ತಾ? ನೀರು ಜಾಸ್ತಿ ಆಯ್ತು, ಆದರೂ ಆಗೋಯ್ತದೆ. ಸ್ವಲ್ಪ ಆಗ್ತಾಯಿದೆ ಸರ್. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಕು. ಚೆನ್ನಾಗಿ ಡ್ರೈ ಆಗಬೇಕು. ಡ್ರೈ ಆದಷ್ಟು ಚೆನ್ನಾಗಿರುತ್ತೆ. ಯಾಕಂದ್ರೆ ಕುಕ್ಕರಲ್ಲಿ ಕೂಗ್ಸಿರೋದ್ರಿಂದ ಚಿಕನ್ ಬೆಂದೋಗಿರುತ್ತೆ. ಆಗೋಯ್ತು ಸರ್, ಈ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದ್ಬಿಟ್ರೆ ತಿನ್ಬೇಕಂದ್ರೆ ಮಜಾನೇ ಬೇರೆ ಇರುತ್ತೆ. ಆದರೆ ಹೋಟ್ಲ್ ಮಾಡಲ್ಲ ಸರ್ ಇದು. ನಮ್ಮ ಮನೆಗಳೇ ಮಾಡ್ಕೊಳ್ತೀವಿ. ನಾವು ಬೇಕಾದಾಗ ಸಾಯಂಕಾಲಕ್ಕೆ ಮಾಡಿ ಇಟ್ಕೊಂಡು ನಾವೇ ತಿನ್ಕೊಳ್ತಾ ಇರ್ತೀವಿ ಅಂತ ಹೇಳಿದ್ದಾರೆ ದೇವರಾಜ್ ಅವರು. ಆಯ್ತಾ? ಹಾಕಿ ಮಾಡಿ ಸರ್, ಸಾಕು. ಸಾಕಲ್ಲ? ನಮ್ಮ ಮೆಮರಿ ಎತ್ಕೊಳ್ಳೋಣ ಕಗಡೆ ಗ್ರೇವಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪೆಪ್ಪರ್ ಸಾಲ್ಟ್ ಹೋಟೆಲಿಂದ ಬಂದಿದ್ದಾರೆ. ಅದ್ಭುತವಾಗಿರೋದು ಹೋಟೆಲು. ಎಲ್ಲಿ ಬರುತ್ತೆ ಅಡ್ರೆಸ್ ಹೇಳ್ಬಿಡಿ ಸರ್ ನಿಮ್ಮದು? ಸರ್, ನಾಗರಬಾವಿಯಲ್ಲಿ ನಾಗರಬಾವಿಯಿಂದ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ಎದುರುಗಡೆ. ನಾಗರಬಾವಿಲೇ ಇರೋದಾ? ಹೌದೌದು. ಪೆಪ್ಪರ್ ಸಾಲ್ಟ್ ಇರೋದು ನಾಗರಬಾವಿನಲ್ಲೇ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ಎದುರುಗಡೆನೇ ಇದೆ. ಹೌದು, ಪೆಪ್ಪರ್ ಸಾಲ್ಟ್ ಅಂತ ಹೋಟ್ಲ್ ಹೆಸರು. ಹೋಟ್ಲ್ ಹೆಸರೇ ಪೆಪ್ಪರ್ ಸಾಲ್ಟ್ ಸರ್. ಒಂದ್ಸರಿ ತಿನ್ನೋಡಿ, ಬಂದು ಅದ್ಭುತವಾಗಿರುತ್ತೆ. ನಮ್ಮ ಹೋಟ್ಲು ರುಚಿ ನೋಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ 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 ಓಕೆ, ಆಯ್ತಾ? ರೆಡಿನಾ? ಡಿಶ್ ಔಟ್ ಮಾಡೋಣ. ಹಾಂ ಸರ್. ಪೆಪ್ಪರ್ ಸಾಲ್ಟಲ್ಲಿ ವಿಶೇಷ ಏನು ಅಂದರೆ ಅವ್ರು ಸರ್ವಿಸ್ ಮಾಡೋದೆಲ್ಲ ಈ ಥರ ಮಡಕೆಗಳಲ್ಲಿ ಒಳ್ಳೆ ಮಡಕೆಗಳು ತಂದು ಇಟ್ಕೊಂಡಿದ್ದಾರೆ. ಎಲ್ಲ ಪ್ರಿಪೇರ್ ಆದ ತಕ್ಷಣ ಮಡಕೆಯಲ್ಲಿ ಹಾಕಿಲ್ಲ. ಕೆಲವು ರೆಡಿ ಮಾಡದೆ ಪ್ರಿಪ್ರೇಷನ್ ಮಾಡದೆ ಮಡಕೆನಲ್ಲಿ ಮಾಡ್ತಾರೆ. ಬಿರಿಯಾನಿ ಎಲ್ಲನೂ ಮಡಕೆನಲ್ಲಿ ಮಾಡಿ ಕೊಡ್ತಾರೆ. ಮಡಕೆಯಲ್ಲಿ ಮಾಡಿದ್ದು ತಿನ್ನೋಕ್ಕೆ ಮಜಾ ಬೇರೆ ಇರುತ್ತೆ. ಅದು ತಿಂದವ್ರಿಗೆ ಗೊತ್ತಿರುತ್ತೆ. ಮಡಕೆ ನೀರಿಟ್ಟಿದ್ದೀರಾ? ಅದೇ ಇಂಪಾರ್ಟೆಂಟ್. ಮುಂದಿನ ಸಾರಿ ತಂದು ನಿಮ್ಮ ಕಾರ್ಯಕ್ರಮದಲ್ಲಿ ಮಾಡಬೇಕು ಅನ್ಕೊಂಡಿದ್ದೀನಿ ಸರ್. ಮಡಕೆ ತಂದ ಒಳ್ಳೆ ಕೆಲಸ ಮಾಡ ಬಿಡಿ. ಹಾಕಿ ಸರ್, ಆಫ್ ಮಾಡ್ಲಾ ಇದನ್ನ? ಮಾಡ್ಬಿಡಿ ಸರ್. ಓಕೆ, ಡನ್. ಎಸ್, ಚಿಲ್ಲಿ ಚಿಕನ್, ಚಿಲ್ಲಿ ಪೆಪ್ಪರ್ ಚಿಕನಾ? ಹೌದು ಸರ್. ಪೆಪ್ಪರ್ ಚಿಲ್ಲಿ ಚಿಕನಾ? ಹೌದು ಸರ್. ಸರ್, ಪೆಪ್ಪರ್ ಸಾಲ್ಟ್ ಕೊಡ್ತೀನ. ಪೆಪ್ಪರ್ ಸಾಲ್ಟ್ ಚಿಕನ್, ಪೆಪ್ಪರ್ ಸಾಲ್ಟ್ ಚಿಲ್ಲಿ ಚಿಕನ್. ಚಿಕನ್ ಅನ್ನ ಮಾಡಿದ್ದಾರೆ ದೇವರಾಜು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರ ಹೋಟ್ಲ್ ಹೆಸರೇ ಪೆಪ್ಪರ್ ಸಾಲ್ಟು. ಓಕೆ, ಸಿಕ್ಕಾಪಟ್ಟೆ ಇದನ್ನ. ಎಸ್ ಸರ್, ಎಸ್ ಸರ್, ಎಸ್ ಸರ್. ಫಸ್ಟು ನೋಡ್ತೀವಿ, ತಿಂತೀವಿ. ಚೆನ್ನಾಗಿದ್ರೆ ಸರ್ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಡೆಕೋರೇಷನ್ನು ಅಂದರೆ ನಾವು ಕೊಡೋದೇ ಇಲ್ಲ ಸರ್ ಅಂತ ಇದ್ದಾರೆ. ಓಕೆ, ಫಸ್ಟು ತಿನ್ನೋಣ. ಬನ್ನಿ ದೇವರಾಜ್. ಯಾರು ಬಂದಿದ್ದಾರೆ ನಿಮ್ಮ ಜೊತೆಗೆ ಇವತ್ತು? ಸರ್, ನಮ್ಮ ಯಜಮಾನ ಬಂದಿದ್ದಾರೆ. ಶಿವಕುಮಾರ್ ಅವ್ರು ಬಂದಿದ್ದಾರಾ? ಶಿವಕುಮಾರ್ ಗೌಡ ಅಂತ. ಓಕೆ, ಶಿವಕುಮಾರ್ ಗೌಡ್ರ ಅವರು. ಹೌದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಪೆಪ್ಪರ್ ಸಾಲ್ಟ್ನ ಶಿವಕುಮಾರ್ ಅವರು ಬಂದಿದ್ದಾರೆ. ಶಿವಕುಮಾರ್ ಅವರೇ ಬನ್ನಿ ಸರ್. ಶಿವಕುಮಾರ್, ಹೇಗಿದೆ ಬಿಸ್ನೆಸ್ ಎಲ್ಲ? ಪರವಾಗಿಲ್ಲ ಸರ್. ಎಷ್ಟು ವರ್ಷ ಆಯ್ತು ನೀವು ಹೋಟ್ಲ್ ಓಪನ್ ಮಾಡಿ? 1 year ಆಯಿತು. 1 year ಆಯ್ತು. ಅದಕ್ಕಿಂತ ಮತ್ತೆ ಏನು ಮಾಡ್ತಾ ಇದ್ರಿ? ನಾನು ಹೋಟೆಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಯಾವ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ರಿ? ನಾನು ಸುಮಾರು ಸ್ಟಾರ್ ಹೋಟೆಲ್ ಗ್ರೂಪಲ್ಲಿ, ಚೈನ್ ಆಫ್ ಹೋಟೆಲ್ಸ್ಲಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಇದ್ದೆ. ಬೇಡ, ಎಲ್ಲ ಎಷ್ಟು ದಿನ ಬೇರೆಯವ್ರಿಗೆ ಮಾರ್ಕೆಟಿಂಗು ಮಾಡೋದು ನಾವೇ ಮಾಡ್ಬೋಣ ಅಂತ ಮಾಡ್ಬಿಟ್ರಾ? ವೆರಿ ಗುಡ್, ವೆರಿ ಗುಡ್ ಸರ್. 10 ವರ್ಷ ಅಲ್ಲಿ ಮಾಡಿದೆ, 12 ವರ್ಷ ಇಲ್ಲಿ ಮಾಡಿದೆ, ಫೈನಲಾಗಿ ನಾನೇ ಅಂಗಡಿ ಹಾಕ್ಕೊಂಡೆ ಅಥವಾ ನಾನೇ ಹೋಟ್ಲು ಮಾಡಿದೆ, ನಾನೇ ಒಂದು ರೆಸ್ಟೋರೆಂಟ್ ಮಾಡಿದೆ ಅಂತ. ಯಾಕಂದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿರುತ್ತೆ ಅವ್ರಿಗೆ. ಒಂದೊಂದು 10 ವರ್ಷ ಅಲ್ಲಿ ಕಳೆದಿರ್ತಾರೆ, ಇನ್ನೊಂದು 10 ವರ್ಷ ಇಲ್ಲಿ ಶುರು ಮಾಡ್ತಾರೆ. ಅದು ಆಕ್ಚುಲಿ ನಾವು ಹೇಳೋದೇನೆಂದರೆ ಅಟ್ಲೀಸ್ಟು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ತೊಗೊಂಡು ನೀವು ಹಾಕೋ ಅಷ್ಟೊಳಗೆ ನಮಗೆ ಮಾಡೋ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಸ್ವಲ್ಪ ಬೇಗನೆ ಮಾಡ್ಕೊಳ್ಳಿ. ಇನ್ನೊಂದು ನಾವು ಸ್ವಲ್ಪ ಬೇಗ ಶುರು ಮಾಡ್ಕೊಳ್ಳಿ ಅಂತ. ಓಕೆ, ಒಳ್ಳೆ ಒಂದು ಸ್ಪೆಷಲ್ ಅಡುಗೆನ ಮಾಡಿದ್ದಾರೆ ದೇವರಾಜ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಟೇಸ್ಟ್ ಮಾಡ್ಬೋದಲ್ಲ? ಏ ಪಾಪ ಇಲ್ಲಿ ಸ್ಪೂನ್ ಕೊಡ. ಅವ್ರಿಗೆ 1 ಗಂಟೆ ಕೊಡೋರಿಗೆ ಶಿವಕುಮಾರ್ ಅವ್ರಿಗೆ. ನಿಮ್ಮ ಹೋಟೆಲ್ ಮಾಡಲ್ಲ ಅಂತಿದ್ದು, ಅವರ ಸ್ಪೆಷಲ್ ಅಡುಗೆ ಅಂತಿದ್ದು. ಹೋಟ್ಲ್ ಮೆನು ಇದೆ. ಓಕೆ, ಕೆಲಸ ಆರ್ಡರ್ ಬಂದಾಗ ಮಾಡ್ತೀವಿ. ಕಂಪಲ್ಸರಿ ಆರ್ಡರ್ ಬಂದಾಗ ಮಾಡೋದು ಅದು ಬೇರೆ. ಕಂಪಲ್ಸರಿ ಇಲ್ಲ. ಓಕೆ, ಕಂಪಲ್ಸರಿ ಸಿಕ್ಕಲ್ಲ. ಓಕೆ, ತೊಳಿ ಟೇಸ್ಟ್ ಮಾಡಿ. ಮತ್ತೆ ಇನ್ನೇನು ಮಾಡ್ತಾ ಇದ್ದೀರಿ ಶಿವಕುಮಾರ್ ನೀವು? ಸರ್, ಕ್ಯಾಟ್ರಿಂಗ್ ಮಾಡ್ತಾ ಇದ್ದೀನಿ. ಕಂಪ್ನಿಗಳಿಗೆ ಫುಡ್ ಕೊಡ್ತಾ ಇದ್ದೀವಿ.
ಒಂದು ಕಿಚನ್ ಅಲ್ಲಿಟ್ಟಿದ್ದೀನಿ, ಸೆಂಟ್ರಲೈಸ್ ಕಿಚನ್ ಕುಂಬಳಗೋಲ್ಡ್ ಮಾಡಿದ್ದೀನಿ. ಇಲ್ಲೂ ಒಂದು ಕಿಚನ್ ಇದೆ, 2 ಕಿಚನ್. ಸೊ ಅದು ಪ್ಯೂರ್ಲಿ ವೆಜಿಟೇರಿಯನ್. ಯಾವುದು ಕುಂಬಳಗೋಡು? ಕುಂಬಳಗೋಲ್ಡ್ ಇರೋದು, ಕಂಪನಿಗೆ ಫುಡ್ ಕೊಡೋದು. ಅದು ಆಲ್ರೆಡಿ ಕೊಡ್ತಾ ಇದ್ದೀವಿ ಒಂದು 4-5 ಕಂಪನಿಗೆ. ವೆರಿ ಗುಡ್. ಸೊ ಇಲ್ಲಿ ರೆಸ್ಟೋರೆಂಟ್ ಇಲ್ಲೂ ಸ್ವಲ್ಪ ಕ್ಯಾಟ್ರಿಂಗ್ ಕೇಳ್ತಾರೆ. ವರ್ಕೌಟ್ ಆಗ್ತಾ ಇದೆಯಾ? ಆಗುತ್ತೆ ಫ್ಯಾಕ್ಟ್ರಿ ಕೊಡೋದು ಆಗುತ್ತೆ ಸರ್. ಆಗತ್ತಾ? ಬಲ್ಕ್ ಕುಕಿಂಗ್ ಇಲ್ವಾ, ಕೌಂಟ್ ಜಾಸ್ತಿ ಇರುತ್ತೆ, ಮಾಡ್ಬೋದು. ಶೆಫ್ಗಳೆಲ್ಲ ಸ್ಯಾಲ್ರಿ ತೊಗೊಂಬಿಟ್ಟಿದ್ದೀರಿ. ದೇವರಾಜ್ ಅವರು ಹೇಳಿದಾಗೆ ಆರ್ಡಿನರಿ ಚಿಲ್ಲಿ ಚಿಕನ್, ಇದು ಪೆಪ್ಪರ್ ಚಿಲ್ಲಿ ಚಿಕನ್ ಆರಾಮಾಗಿ ಮಾಡ್ಕೋಬೋದು. ಚೆನ್ನಾಗಿದೆ, ಮನೇಲಿ ಮಾಡ್ಕೊಳ್ತಾರ. ಅದೇ ಸರ್. ಚಿಕನ್ ಚೆನ್ನಾಗಿ ಬೆಂದೋಗಿದೆ, ಒಂದು ವಿಷಲ್ನ ಹಾಕ್ಸಿದ್ದಾರೆ, ಅದರಿಂದ ಚಿಕನ್ ಚೆನ್ನಾಗಿ ಕುಕ್ ಆಗಿದೆ. ಒಳ್ಳೆ ಸ್ಟಾರ್ಟರು. ದೇವರಾಜ್ ಅವರೇ, ಶಿವಕುಮಾರ್, ಭಾಳ ಖುಷಿ ಆಯಿತು. ಬನ್ನಿ ನೀವು. ಆಮೇಲೆ ನಿಮ್ಮಲ್ಲಿ ಹೋಟ್ಲಿಗೆ ಬರಬೇಕು ಅಂದರೆ ಯಾವ ನಂಬರ್ ಕಾಂಟ್ಯಾಕ್ಟ್ ಮಾಡಬೇಕು? ನಮ್ಮ ಯಜಮಾನ ನಂಬರು ಹೇಳಿ. 98450 98450 50 50 444. 50 ಈ ನಂಬರ್ಗೆ ಫೋನ್ ಮಾಡಿ. ರೆಸ್ಟೋರೆಂಟಿಗೆ ಬನ್ನಿ, ಒಂದ್ಸರಿ ರಿಚ್ಕೊಂಡು ಅಂತಿದ್ದಾರೆ. ಥ್ಯಾಂಕ್ ಯು ಧರ್ಮರಾಜ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಶಿವಕುಮಾರ್. ಥ್ಯಾಂಕ್ ಯು ಸರ್. ಅದ್ಭುತವಾಗಿ ಮಾಡಿದ್ದಾರೆ. ಈಸಿಯಾದ ಚಿಕನ್ನು, ಏನೋ ವಿಶೇಷವಾಗಿ ಕಷ್ಟಪಟ್ಕೊಂಡು ಮಾಡಿರೋಂಥದ್ದಲ್ಲ, ಮಲ್ಲಿ ನೀವು ಮಾಡ್ಕೊಳ್ಳೋಂಥ ಚಿಕನ್ ಮಾಡಿದ್ದಾರೆ. ಒಂದ್ಸರಿ ಯಾವಾರು ಚಿಕನ್ ತರಿಸ್ಕೊಂಡಾಗ ಸ್ವಲ್ಪ ಚೇಂಜ್ ಮಾಡ್ಕೋಬೋದು ಅಂದ್ಕೊಂಡಾಗ ಒಂದ್ಸರಿ ಟ್ರೈ ಮಾಡಿ. ಓಕೆ. ಪೆಪ್ಪರ್ ಚಿಲ್ಲಿ ಚಿಕನ್ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಚಿಕನ್, ನೀರು, ಉಪ್ಪು, ಕಾಳು ಮೆಣಸಿನ ಪುಡಿ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಲ್ ಕೂಗಿಸಿ. ಪ್ಯಾನಿಗೆ ಎಣ್ಣೆ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಟೊಮೊಟೊ, ಕಾಳು ಮೆಣಸಿನ ಪುಡಿ, ಅರಿಶಿನ, ಚಿಕನ್ ಬೇಯಿಸಿಕೊಂಡ ನೀರು, ಬೇಯಿಸಿಕೊಂಡ ಚಿಕನ್, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ಪೆಪ್ಪರ್ ಚಿಲ್ಲಿ ಚಿಕನ್ ನಿಮ್ಮನೆಯಲ್ಲೂ ರೆಡಿ. ಏನು ಕಾರ್ಯಕ್ರಮ ನೋಡಿದ್ರಲ್ಲ, ಏನಿಸ್ತು? ಫುಲ್ ಖುಷಿನಾ? ನಿಮಗೂ ಖುಷಿಯಾಗಿದೆ, ನಮಗೂ ಕೂಡ ಖುಷಿಯಾದಾಗೆ. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ವೆರಿ ಸಿಂಪಲ್. ನಿಮ್ಮ ಮನೆಯ ಕೈ ರುಚಿ ನಾನ್ ವೆಜ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರೆಸ್ಕೊಳ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಮುರಳಿ ಮಿಲಿಟರಿ ಹೋಟೆಲ್ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ನಮ್ಮ ವಿಳಾಸ ಜಿ ಕನ್ನಡ, ಮುರಳಿ ಮಿಲಿಟರಿ ಹೋಟೆಲ್ ವಿಭಾಗ, ಅಂಚೆಪೆಟ್ಟಿಗೆ ಸಂಖ್ಯೆ 5199 MG ರಸ್ತೆ, ಬೆಂಗಳೂರು 1. ಇಮೇಲ್ ವಿಳಾಸ muರಳಿ military hotel@z.slgroup.